ನಮಸ್ತೆ ಎಲ್ರಿಗೂ. ಬೆಳಗಿನ 11:30 ಕ್ಲಾಸ್ಗೆ ಎಲ್ರಿಗೂ ಸ್ವಾಗತ. ಎಲ್ರು ವಿಡಿಯೋ ಆನ್ ಮಾಡ್ಕೊಳ್ತೀರಾ? ಹಾಗೆ ಹ್ಯಾಂಡ್ ರೈಸ್ ಮಾಡಿ ತಮ್ಮ ಅಲ್ಲಿ ಏನೇ ಕ್ವಶನ್ಸ್ ಇದ್ರು ತಾವು ಕೇಳ್ಬೋದು. ಅಕ್ಯುಪ್ರೆಷರ್ ಥೆರಪಿ, ಕಲರ್ ಥೆರಪಿ, ಸೀಡ್ ಥೆರಪಿ ಹಾಗೂ ನಂಬರ್ ಥೆರಪಿ, ನೇಲ್ ಚಕ್ರ, ಆಮೇಲೆ ಚಕ್ರ ಹೀಲಿಂಗ್, ಆಮೇಲೆ ಫುಡ್ ಸ್ಟೈಲ್ ಹೇಗಿರ್ಬೇಕು ಅನ್ನೋದನ್ನೆಲ್ಲಾನು ಹೇಳ್ಕೊಡ್ತೀನಿ. ತಮ್ಮ ಆರೋಗ್ಯ ಸಮಸ್ಯೆ ಏನಿದ್ರು ಇಲ್ಲಿ ಮುಕ್ತವಾಗಿ ಕೇಳ್ಕೊಳ್ಬೋದು. ಲತಾ ರಮೇಶ್ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ, ಹೇಳಿ ಮೇಡಮ್. ಏನಿತ್ತು ಮೇಡಮ್? ಹೆಲ್ತ್ ಇಶ್ಯೂಸ್ ಏನಿತ್ತು? ಇದು ಕಣ್ಣಿನ ಕೆಳಭಾಗ ಸ್ವಲ್ಪ ಸ್ವೆಲ್ಲಿಂಗ್ ಇರುತ್ತೆ ಯಾವಾಗ್ಲೂ ನನ್ಗೆ. ಓಕೆ, ಯಾವಾಗಿಂದ ಮೇಡಮ್ ಇದು? ಸುಮಾರು ಆಗ್ಲೇ ಒಂದ್ ಎರಡು ಮೂರು ವರ್ಷದಿಂದ ಇದೆ. ಬಟ್ ಒಂದು 1 ಇಯರ್ 2 ಇಯರ್ಸ್ ಇಂದ ಸ್ವಲ್ಪ ಜಾಸ್ತಿನೇ ಇದೆ. ಎಲ್ಲಿ ಇದು ಮಾಡ್ಸಿಲ್ವಾ? ಚೆಕ್ ಮಾಡ್ಸಿಲ್ವಾ? ಕಾಣಿಸ್ತಿದ್ಯಾ ಮ್ಯಾಮ್ ನಿಮ್ಗೆ? ಕಾಣಿಸ್ತಿದೆ ಕಾಣಿಸ್ತಿದೆ. ಅಂದ್ರೆ ಅಲ್ಲಿ ನಿಮ್ಗಿಲ್ಲಿ ಸ್ವೆಲ್ಲಿಂಗ್ ಬರ್ತಾ ಇದೆ ಅಂತಂದ್ರೆ ಅಲ್ಲಿ ಸ್ಟಮಕ್ ಹ್ಮ್ ಮತ್ತೆ ಕಿಡ್ನಿ ಮೆರಿಡಿಯನ್ ಹೋಗಿರುತ್ತೆ. ಸೊ ಸ್ಟಮಕ್ ಅಲ್ಲೂ ಸ್ಟಾಗ್ನೇಷನ್ ಆಗಿರುತ್ತೆ, ಕಿಡ್ನಿಯಲ್ಲೂ ಕೂಡ ಕೋಲ್ಡ್ನೆಸ್ ಆಗಿರುತ್ತೆ. ಸೊ ಅಲ್ಲಿ ಎರಡು ಆರ್ಗನ್ ನ ಹ್ಮ್ ಸ್ಟ್ರೆಂಥನ್ ಮಾಡ್ಬೇಕು. ಮತ್ತೆ ಅದರ್ ಇಶ್ಯೂಸ್ ಏನಿದೆ ಮೇಡಮ್ ನಿಮ್ಗೆ? ಡಯಾಬಿಟಿಸ್ ಇದೆ ನನ್ಗಷ್ಟೇ, ಇನ್ನೇನಿಲ್ಲ. ಎಷ್ಟು ವರ್ಷದಿಂದ? ಮತ್ತೆ ಕೊಲೆಸ್ಟ್ರಾಲ್ ಇದೆ, ಡಯಾಬಿಟಿಸ್ ಇದೆ. ಹ್ಮ್. ಇಲ್ಲಿ ಡಾಕ್ಟರ್ ಏನ್ ಹೇಳ್ತಾರೆ, ಐ ಡಾಕ್ಟ್ರು ಮತ್ತೆ ಸ್ಕಿನ್ ಡಾಕ್ಟ್ರು ಫ್ಯಾಟ್ ಅಕ್ಯುಮುಲೇಟ್ ಆಗಿದೆ, ಸ್ವಲ್ಪ ಫ್ಯಾಟ್ ಕೂತಿದೆ ಕಣ್ಣಿನ ಕೆಳಭಾಗ ಅಂತ ಹೇಳ್ತಾರೆ. ಹಾ, ಲಿವರ್ ಅಲ್ಲಿ ಆಪರೇಷನ್ನೇ ಫ್ಯಾಟ್ ಇರುತ್ತೆ. ಲಿವರ್ ಯಾವಾಗ ನಮ್ದು ಸ್ಟಾಗ್ನೇಷನ್ ಆಗಿರುತ್ತೋ ಅವಾಗ ಅಲ್ಲಿ ಫ್ಯಾಟ್ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಲಿವರ್ ಅಲ್ಲಿ ಫ್ಯಾಟ್ ಇದಾದಾಗ ನೆಕ್ಸ್ಟ್ ಅಲ್ಲಿ ಸ್ಟಮಕ್ ಸ್ಪ್ಲೀನು ಇಂಬ್ಯಾಲೆನ್ಸ್ ಆಗುತ್ತೆ. ಲಿವರ್ ಇಂದ ಹಾರ್ಟ್ ಸ್ಮಾಲ್ ಇಂಟೆಸ್ಟೈನ್ ಕೂಡ ಇಂಬ್ಯಾಲೆನ್ಸ್ ಆಗುತ್ತೆ. ಮತ್ತೆ ಲಿವರ್ ಇಂದ ಕಿಡ್ನಿ ಕೂಡ ಇಂಬ್ಯಾಲೆನ್ಸ್ ಆಗಿರುತ್ತೆ, ಫಂಕ್ಷನಿಂಗ್ ಕಡಿಮೆ ಆಗಿರುತ್ತೆ. ಸೊ ಇದೆಲ್ಲ ಮಲ್ಟಿಪಲ್ ಆರ್ಗನ್ಸ್ ಇಶ್ಯೂಸ್ ಆಗಿರುತ್ತೆ. ಸೊ ಸಾಧ್ಯ ಆದ್ರೆ ನೀವು ಪರ್ಸನಲ್ ಆಗಿ ಥೆರಪಿ ತಗೊಳ್ಳಿ. ಅಲ್ಲಿ ಎಲ್ಲ ಆರ್ಗನ್ಸ್ ನ ಸ್ಟ್ರೆಂತ್ ಮಾಡ್ತಾ ಹೋಗ್ತೀನಿ. ಕಣ್ಣು ಅಂದ್ರೆ ನಾವು ಅದನ್ನ ಲಿವರ್ ಅಂತ ಹೇಳ್ತೀವಿ ಅಕ್ಯುಪ್ರೆಷರ್ ಥೆರಪಿಯಲ್ಲಿ. ಕಣ್ಣು ಲಿವರ್ ಶೇಪ್ ಅಲ್ಲಿ ಇರುತ್ತೆ. ಸೊ ನಿಮ್ಗೆ ಕಣ್ಣು ಇಶ್ಯೂಸ್ ಬರ್ತಾ ಇದೆ ಅಂತಂದ್ರೆ ಅಲ್ಲಿ ಲಿವರ್ ಅಲ್ಲಿ ಏನೋ ಇಶ್ಯೂಸ್ ಆದ್ರೆ ಮಾತ್ರ ನಮ್ ಕಣ್ಣಲ್ಲಿ ಅದು ತೋರಿಸುತ್ತೆ. ಅಂದ್ರೆ ಕಣ್ಣು ಇಚ್ಚಿಂಗ್ ಆಗೋದು, ಕಣ್ಣು ರೆಡ್ ಆಗೋದು, ಕೆಲವೊಬ್ಬರಿಗೆ ಒಂಥರ ಡ್ರೈ ಆಗ್ತಿರುತ್ತೆ, ಬ್ಲರ್ ಆಗಿ ಕಾಣ್ತಿರುತ್ತೆ, ಆಮೇಲೆ ಇಲ್ಲೆಲ್ಲ ಊದ್ಕೊಳ್ಳೋದು, ಇದೆಲ್ಲ ಇಶ್ಯೂಸ್ ಬರೋದು ಲಿವರ್ ಇಂದ. ಸೊ ನಿಮ್ಗಲ್ಲಿ ಲಿವರ್ ಏನೋ ತೊಂದರೆ ಆಗಿದೆ ಅಂದ್ರೆ ಅದು ಕಣ್ಣು ಮುಖಾಂತರ ನಿಮ್ಗೆ ತೋರಿಸುತ್ತೆ. ಸೊ ಇವಾಗ ನೀವು ಚಿಕ್ಕ ಮಕ್ಕಳಿಗೆಲ್ಲ ನೋಡಿರ್ಬೇಕು, 3-4 ಇಯರ್ಸ್ ಮಕ್ಕಳಿಗೆನೆ ಕನ್ನಡಕ ಬರ್ತಾ ಇದೆ. ಅಂದ್ರೆ ಅವ್ರಿಗೆ ಕನ್ನಡಕ ಬರ್ತಾ ಇದೆ ಅಂತಂದ್ರೆ ಅಲ್ಲಿ ಲಿವರ್ ಫಂಕ್ಷನ್ ಇಂಬ್ಯಾಲೆನ್ಸ್ ಆಗ್ತದೆ ಅಂತ. ಸೊ ನಾವ್ ಅವಾಗ ಬರೀ ಕನ್ನಡಕ ಹಾಕ್ಬಿಟ್ರೆ ಅವ್ರಿಗಲ್ಲಿ ಇದಾಗಲ್ಲ. ಅಂದ್ರೆ ಇವಾಗ ಒಂದ್ ಮನೆ ಕ್ರ್ಯಾಕ್ ಆದ್ರೆ ನಾವು ಅದನ್ನ ಮೇಲೆ ಪೇಂಟ್ ಹಾಕಿದ್ರೆ ಕ್ರ್ಯಾಕ್ ಫಿಲ್ ಆಗಲ್ಲ. ಸೊ ಅಲ್ಲಿ ಕ್ರ್ಯಾಕ್ ನ ಫಿಲ್ ಮಾಡ್ಬಿಟ್ಟು ಆಮೇಲೆ ಪೇಂಟ್ ಮಾಡಿದ್ರೆ ಅದು ಪರ್ಮನೆಂಟ್ ಕ್ಯೂರ್ ಆಗುತ್ತೆ. ಸೊ ನೀವು ಇಲ್ಲಿ ನಾವು ಕಣ್ಣಿಗೆ ಕನ್ನಡಕ ಹಾಕೊಳ್ಳೋ ಬದಲು ಲಿವರ್ ನ ಟ್ರೀಟ್ ಮಾಡಿದಾಗ ಲಿವರ್ ಸ್ಟ್ರೆಂತ್ ಆದ್ರೆ ಇದೆಲ್ಲ ಇಶ್ಯೂಸ್ ಕ್ಲಿಯರ್ ಆಗುತ್ತೆ. ಸೊ ಲಿವರ್ ಸ್ಟ್ರೆಂತ್ ಆದ್ರೆ ಬರೀ ಕಣ್ಣಷ್ಟೇ ಕ್ಲಿಯರ್ ಆಗೋದಲ್ಲ, ಲಿವರ್ ಸ್ಟ್ರೆಂಥನ್ ಆದಾಗ ಅಲ್ಲಿ ಕಿಡ್ನಿಗೂ ಎನರ್ಜಿ ಪಾಸ್ ಆಗುತ್ತೆ, ಜೊತೆಗೆ ಹಾರ್ಟ್ ಸ್ಮಾಲ್ ಇಂಟೆಸ್ಟೈನ್ಗೂ ಹೋಗುತ್ತೆ, ಜೊತೆಗೆ ಸ್ಟಮಕ್ ಸ್ಪ್ಲೀನ್ಗೂ ಕೂಡ ಎನರ್ಜಿ ಹೋಗ್ತಾ ಇರುತ್ತೆ. ಸೊ ನೋಡಿ, ಒಂದು ಆರ್ಗನ್ ಇಂಬ್ಯಾಲೆನ್ಸ್ ಆದ್ರೆ ಮಲ್ಟಿಪಲ್ ಆರ್ಗನ್ಸ್ ಒಂದೊಂದೇ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಆಮೇಲೆ ನಿಮ್ಗೆ ಅದ್ ಮೇಲೆ ಕಂಡು ಬರೋದೇನು ರಿಪೋರ್ಟ್ ಅಲ್ಲಿ? ಶುಗರ್ ಬಂದಿದೆ, ಕಿಡ್ನಿಯಲ್ಲಿ ನೀರು ತುಂಬಿಕೊಂಡಿದೆ, ಲಂಗ್ಸ್ ಅಲ್ಲಿ ಕಫ ಆಗಿದೆ, ಲಾರ್ಜ್ ಇಂಟೆಸ್ಟೈನ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಲಾರ್ಜ್ ಇಂಟೆಸ್ಟೈನ್ ಕೂಡ ಮೋಷನ್ ಕೆಲವೊಬ್ರಿಗೆ ಪಾಸ್ ಆಗ್ತಾ ಇರಲ್ಲ, ಕೆಲವೊಬ್ರಿಗೆ ಲೂಸ್ ಮೋಷನ್ ಆಗ್ತಿರುತ್ತೆ, ಕೆಲವೊಬ್ರಿಗೆ ಸ್ಪ್ಲೀನ್ ಅಲ್ಲಿ ಜಾಸ್ತಿ ಡ್ಯಾಂಪ್ನೆಸ್ ಆಗ್ಬಿಟ್ಟು ವೇಟ್ ಜಾಸ್ತಿ ಆಗ್ತಾ ಹೋಗ್ತಾರೆ. ಎಲ್ಲೆಲ್ಲ ಬೇರೆ ಬೇರೆ ಆರ್ಗನ್ಗಳಲ್ಲಿ ಸಿಸ್ಟ್ ಆಗೋದು, ಗಡ್ಡೆಗಳಾಗೋದು, ಆಮೇಲೆ ಯೂಟ್ರಸ್ ಅಲ್ಲಿ ಫೈಬ್ರಾಯ್ಡ್ಸ್ ಆಗೋದು, ಇದೆಲ್ಲ ಒಂದೊಂದೇ ಇಶ್ಯೂಸ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ನಾವ್ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಲಿವರ್ ನ ಸ್ಟ್ರೆಂತ್ ಮಾಡ್ಬೇಕು, ನೆಕ್ಸ್ಟ್ ನಾವು ಸ್ಟಮಕ್ ಸ್ಪ್ಲೀನ್ ನ ಸ್ಟ್ರೆಂತ್ ಮಾಡ್ಬೇಕು, ನೆಕ್ಸ್ಟ್ ಕಿಡ್ನಿನ ಸ್ಟ್ರೆಂತ್ ಮಾಡ್ಬೇಕು. ಈ ರೀತಿ ಎವ್ರಿ ವೀಕ್ ನೀವು ನಮ್ಮ ಹತ್ರ ಥೆರಪಿ ತಗೊಂಡಾಗ ಎವ್ರಿ ವೀಕ್ ಒಂದೊಂದು ಆರ್ಗನ್ ನ ಸ್ಟ್ರೆಂತ್ ಮಾಡ್ತಾ ಹೋಗ್ತೀವಿ. ಅಲ್ಲಿಗ ಲಿವರ್ ನ ಸ್ಟ್ರೆಂತ್ ಮಾಡಿದ್ರೆ ಬರೀ ನಿಮ್ಗೆ ಕಣ್ಣೊಂದೇ ಕ್ಲಿಯರ್ ಆಗೋದಲ್ಲ, ಫ್ಯಾಟಿ ಲಿವರ್ ಕ್ಲಿಯರ್ ಆಗುತ್ತೆ,
ಕೊಲೆಸ್ಟ್ರಾಲ್ ಕ್ಲಿಯರ್ ಆಗುತ್ತೆ, ಹಾರ್ಟ್ ಬ್ಲಾಕೇಜಸ್ ಇದ್ರೆ ರಿಮೂವ್ ಆಗುತ್ತೆ, ಆಮೇಲೆ ಬಾಡಿಯಲ್ಲಿ ಎಲ್ಲಾರು ಸ್ವೆಲ್ಲಿಂಗ್ ಇದ್ರೆ ರೆಡ್ಯೂಸ್ ಆಗುತ್ತೆ. ಆಮೇಲೆ ಕೆಲವೊಬ್ರಿಗೆ ಇದು ಬ್ಲ್ಯಾಕ್ ಪ್ಯಾಚಸ್ ತರ ಆಗಿರುತ್ತೆ ನೋಡಿ, ಎಲ್ಲೆಲ್ಲೆಲ್ಲೋ ಬ್ಲ್ಯಾಕ್ ಪ್ಯಾಚಸ್ ಆಗಿರುತ್ತೆ, ಅದು ಕ್ಲಿಯರ್ ಆಗುತ್ತೆ. ಕಣ್ಣಿನ ಇಶ್ಯೂಸ್ ಅದು ಕ್ಲಿಯರ್ ಆಗುತ್ತೆ. ಸೊ ನೋಡಿ, ಒಂದು ವೀಕ್ ನೀವು ನಮ್ಮ ಹತ್ರ ಥೆರಪಿ ತಗೊಳ್ಳೋದ್ರಿಂದ ಈ ಮಲ್ಟಿಪಲ್ ಇಶ್ಯೂಸ್ ಎಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ಆಮೇಲೆ BP ಪ್ರಾಬ್ಲಮ್ ಆಗ್ಲಿ ಪ್ರತಿಯೊಂದು ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾವ್ ಏನ್ ಮಾಡ್ತೀವಿ, ಇಷ್ಟೊಂದು ಇಶ್ಯೂಸ್ ಇದ್ದಾಗ ಪರ್ಸನಲ್ ಆಗಿ ಥೆರಪಿ ತಗೊಳ್ಳಿ ಅಂತ ಸಜೆಷನ್ ಕೊಟ್ಟಿರ್ತೀನಿ. ಓಕೆ, ಹೇಗ್ ತಗೋಬೇಕು ಮೇಡಮ್ ಇದು ಪರ್ಸನಲ್ ಥೆರಪಿ? ನನ್ಗೆ ವಾಟ್ಸಪ್ ಅಲ್ಲಿ ನನ್ನ ನಂಬರ್ಗೆ 636-293-4895 ಈ ನಂಬರ್ಗೆ ನೀವು ಒಂದು ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ, ಮತ್ತೆ ನನಗೆ ಬಿಫೋರ್ ಬ್ರಷ್ ನಾಲ್ಗೆ ಫೋಟೋ ಕಳಿಸ್ಬೇಕು. ನಾಲ್ಗೆ ಫೋಟೋ ಯಾಕೆ ಕೇಳ್ತೀವಿ ಅಂತಂದ್ರೆ, ನಿಮ್ದು ಏನೇ ಆರ್ಗನ್ ರಿಫ್ಲೆಕ್ಸ್ ಎಲ್ಲ ಇರುತ್ತೆ ನಾಲ್ಗೆಯಲ್ಲಿ ಗೊತ್ತಾಗುತ್ತೆ. ಇವಾಗ ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೀವು ನಾಲ್ಗೆ ಬ್ರಷ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾಲ್ಗೆ ನೋಡ್ಕೋಬೇಕು. ಅಲ್ಲಿ ಏನಾದ್ರೂ ವೈಟ್ ಕೋಟ್ ಇತ್ತಾ, ನಾವು ಅವಾಗ್ಲೇ ಎಚ್ಚರಿಕೆ ಆಗ್ಬೇಕು. ವೈಟ್ ಕೋಟ್ ಆಗ್ತಾ ಇದೆ ಅಂದ್ರೆ ನಮ್ಮ ಆರ್ಗನ್ಗಳು ಒಂದೊಂದೇ ಸ್ಟಾಗ್ನೇಷನ್ ಆಗ್ತಾ ಇದೆ, ಇವಾಗ್ಲೇ ನಾನು ಸರಿ ಮಾಡ್ಕೋಬೇಕು ಅನ್ನೋದನ್ನ ನಾವು ಪ್ರಿಕಾಷನ್ ತಗೊಳ್ಬೇಕು. ಇನ್ ಕೇಸ್ ನಿಮ್ ಕ್ರ್ಯಾಕ್ ಬಿಟ್ಟಿತ್ತಾ, ಕ್ರ್ಯಾಕ್ ಆದ್ರೆ ಅಲ್ಲಿ ಆರ್ಗನ್ಗಳಲ್ಲಿ ಎಕ್ಸೆಸ್ ಹೀಟ್ ಆಗ್ತಾ ಇದೆ ಅಂತ. ಅಂದ್ರೆ ನೀವು ಕೆಲವೊಂದು ಫುಡ್ಗಳನ್ನ ತಿಂದಾಗ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗ್ತಾರಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಹೋಮ ಮಾಡ್ತಾ ಇದ್ರೆ, ಹೋಮಕ್ಕೆ ನಾವ್ ಏನೇ ಹಾಕಿರೋದು ಸುಟ್ಟು ಭಸ್ಮ ಆಗ್ತಿರುತ್ತೆ. ಸೊ ನಾವ್ ಏನೇ ಫುಡ್ ತಗೊಂಡ್ರು ಅದು ಸುಮ್ನೆ ಹಿಂಗ್ ಹಿಂಗ್ ತಗೊಳ್ತೀವಿ, ಹಿಂಗ್ ಹೋಗುತ್ತೆ, ಸುಟ್ಟು ಹೋಗ್ತಾ ಇರುತ್ತೆ ಅಷ್ಟೇ, ಅದು ಬ್ಲಡ್ ಆಗಿ ಕನ್ವರ್ಟ್ ಆಗ್ತಾರಲ್ಲ. ಸೊ ನಾವ್ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಎದ್ದ ತಕ್ಷಣನೇ ನಾಲ್ಗೆ ನೋಡ್ಕೋಬೇಕು. ನಾಲ್ಗೆ ನೋಡ್ಕೊಂಡು ನಮ್ ಹೆಲ್ತ್ ಏನಾಗಿದೆ ಅನ್ನೋದನ್ನ ನಾವು ಸರಿ ಮಾಡ್ಕೋಬೇಕು. ಓಕೆ ಮ್ಯಾಮ್, ಇನ್ನೊಂದ್ಸರಿ ನಂಬರ್ ಹೇಳ್ತೀರಾ? 636 636-293 293 4895. 4895. ನಿಮ್ ಥೆರಪಿ ತಗೊಂಡು ವಿತಿನ್ 24 hours ಅಲ್ಲೇ ನಿಮ್ ಹೆಲ್ತ್ ಅಲ್ಲಿ ಚೇಂಜಸ್ ಕಾಣ್ತಾ ಬರುತ್ತೆ. ನಾವ್ ಏನೇ ಒಂದ್ ಸಿಂಗಲ್ ಪಾಯಿಂಟ್ ಅಂತ ಹೇಳ್ತೀವಿ, TM ಪಾಯಿಂಟ್ಸ್ ಅಂತ. ಆ TM ಪಾಯಿಂಟ್ಸ್ ಯಾವ ರೀತಿ ಅಂದ್ರೆ, ಜಸ್ಟ್ ಒಂದ್ 15 ನಿಮಿಷ 20 ನಿಮಿಷ ಹಾಕೊಳಕ್ ಹೇಳ್ತೀವಿ ಅಷ್ಟೇನೆ. ಅದನ್ನ ಹಾಕೊಂಡ್ ವಿತಿನ್ 2 hours ನಿಮ್ಗೆ ಬಾಡಿಯಲ್ಲಿ ಚೇಂಜಸ್ ಆಗೋದು ಗೊತ್ತಾಗ್ತಾ ಹೋಗುತ್ತೆ. ಅಂದ್ರೆ ನಾವು ಅಬ್ಸರ್ವ್ ಮಾಡ್ಬೇಕು, ಅದು ಗೊತ್ತಾಗ್ತಾ ಹೋಗುತ್ತೆ. ಸೊ ನಿಮ್ಗೆ ಅಟ್ಲೀಸ್ಟ್ 5 ರಿಂದ 6 ವಾರ ಥೆರಪಿ ತಗೊಂಡಾಗ ಎವ್ರಿ ವೀಕ್ ಒಂದೊಂದು ಆರ್ಗನ್ ನ ಸ್ಟ್ರೆಂತ್ ಮಾಡ್ತಾ ಹೋಗ್ತೀವಿ. ಆಮೇಲೆ ನಿಮ್ ಲೈಫ್ ಸ್ಟೈಲ್ ಹೇಳ್ಕೊಡ್ತೀವಿ, ಫುಡ್ ಹ್ಯಾಬಿಟ್ಸ್ ಯಾವ ರೀತಿ ಇರ್ಬೇಕಂತ ಹೇಳ್ಕೊಡ್ತೀವಿ. ಇದು ಹೆಂಗೆ ಅಂದ್ರೆ ಓವರ್ ಆಲ್ ಪ್ಯಾಕೇಜ್ ತರ. ಸೊ ನಿಮ್ಗೆ ಜೀವನ ಶೈಲಿನೂ ಗೊತ್ತಾಗುತ್ತೆ, ನಾವ್ ಏನ್ ತಿಂದ್ರೆ ಏನಾಗುತ್ತೆ ಅನ್ನೋದು ನಿಮ್ಗೊಂದು ಅವೇರ್ನೆಸ್ ಬರುತ್ತೆ. ಇವನ್ ನೀವ್ ಅಷ್ಟೇ ಅಲ್ಲ, ಮನೇಲಿರೋರು ಎಲ್ರಿಗೂ ಕೂಡ ನೀವು ಅದನ್ನ ಬದಲಾವಣೆ ಮಾಡ್ತಾ ಹೋಗ್ಬೋದು. ಇದು ತಿಂದ್ರೆ ಈ ರೀತಿ ಆಗುತ್ತೆ, ಏನ್ ತಿಂದ್ರೆ ನಮ್ಗೆ ಎನರ್ಜಿ ಬರುತ್ತೆ ಅನ್ನೋದನ್ನ ನಾವು ಥೆರಪಿಯಲ್ಲೇನೆ ಹೇಳ್ಕೊಡ್ತೀವಿ. ಸೊ ನಿಯರ್ ಫ್ಯೂಚರ್ ಅಲ್ಲೂ ಸ್ವೆಲ್ಲಿಂಗ್ ಕೂಡ ಹೋಗುತ್ತೆ ನಿಮ್ಗೆ ಯಾವ್ದೇ ಹೆಲ್ತ್ ಇಶ್ಯೂಸ್ ಇದೆಲ್ಲ ಬರಲ್ಲ. ಮಾಡ್ಕೊಳ್ಳೋದು? ಮೇಡಮ್, ಸ್ವೆಲ್ಲಿಂಗ್ ಹೋಗುತ್ತಾ ಮ್ಯಾಮ್ ದಿನೇ ದಿನೇ ಇದು ಥೆರಪಿ ಖಂಡಿತ ಹೋಗುತ್ತೆ ತಗೊಳ್ಳೋದ್ರಿಂದ? ಹೋಗುತ್ತೆ ಹೋಗುತ್ತೆ ಮೇಡಮ್. ಅಲ್ಲಿ ಲಿವರ್ ಮತ್ತೆ ಸ್ಟಮಕ್, ಸ್ಪ್ಲೀನ್, ಕಿಡ್ನಿನೆಲ್ಲ ಸ್ಟ್ರೆಂತ್ ಮಾಡಿದ್ರೆ ನಿಮ್ಗೆ ಕಣ್ಣಿನ ಇಶ್ಯೂಸ್ ಹ್ಮ್. ಅಷ್ಟೇ ಅಲ್ಲ, ಬೇರೆನೋ ಯಾವ್ದು ಹೆಲ್ತ್ ಇಶ್ಯೂಸ್ ಬರ್ದೇ ಇರೋ ತರ ನಿಮ್ಗೆ ಸ್ಟ್ರೆಂತ್ ಕೂಡ ಆಗ್ತೀರಾ ನೀವು. ಓಕೆ, ಹಾ. ಸೊ ಥ್ಯಾಂಕ್ ಯು ಮ್ಯಾಮ್. ತಮ್ಮ ಹೆಸರು? ನನ್ನ ಹೆಸರ ಹಾ, ನೇಷಾ ಅಂತ ನಿಮ್ಮ ಮೇಡಮ್. ಹೆಸರು? ನಿಮ್ ನೇಷಾ ಅಂತ. ನೇಶಾ. ಹ್ಮ್. ಓಕೆ ಓಕೆ ಮ್ಯಾಮ್, ಥ್ಯಾಂಕ್ ಥ್ಯಾಂಕ್ ಯು ಯು ಮೇಡಮ್. ಮ್ಯಾಮ್. ಥ್ಯಾಂಕ್ ನಾನು ಯು. ಕಾಂಟ್ಯಾಕ್ಟ್ ಮಾಡ್ತೀನಿ ಮ್ಯಾಮ್ ವಾಟ್ಸಪ್ ಹಾ, ಅಲ್ಲಿ. ಮೆಸೇಜ್ ಹಾಕಿ ಅಥವಾ ವಾಯ್ಸ್ ಮೆಸೇಜ್ ಕೊಡಿ, ನಾನು ನಿಮ್ಗೆ ಫಾಲೋ ಅಪ್ ಹ್ಮ್. ಮಾಡ್ಕೋತೀನಿ. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಗಂಗಾಧರ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಮೇಡಮ್. ಸರ್ ನಮಸ್ತೆ. ಹಲೋ. ಸರ್ ನಮಸ್ತೆ, ಹೇಳಿ. ಸರ್ ಮೇಡಮ್, ಹಾ ಅವು ನಂಬರ್ಸ್ ಕೊಟ್ಟಿದ್ರಲ್ಲ ವೆರಿಕೋಸ್ ವೇನು ಇವಕ್ಕ. ಹಾ ಸರ್. ಹಲೋ. ಹಾ ಸರ್, ಕೇಳಿಸ್ತಿದೆ, ಹೇಳಿ. ಅವು ನಂಬರ್ಸ್ ಡೈಲಿ ಯೂಸ್ ಮಾಡ್ಕೋಬೇಕಾ? ಹಾ ಸರ್, ಅಟ್ಲೀಸ್ಟ್ ಒಂದು 2 ಅವನ್ನ ಮಂತ್ಸ್ ಡೈಲಿ ಯೂಸ್ ಮಾಡ್ಕೊಳ್ಬೇಕು ಮಾಡ್ಕೋಬೇಕಾ? ನೀವು. ಆ ಕೋಡ್ಗಳನ್ನು ಕೊಟ್ಟಿದ್ದಾರಲ್ಲ ಮೇಡಮ್. ಹಾ, 2 ಮಂತ್ಸ್ ಆದ್ರೆ ಹಾಕೊಳ್ಬೇಕು. ಹಾನ್ರಿ, ಅದ ಡೈಲಿ ಹಾಕೋಬೇಕ್ರಿ ಮೇಡಮ್ ಕೋಡ್ಗಳನ್ನ? ಡೈಲಿ 5 to 6 hours ಹಾಕೊಳ್ಬೇಕು. ಅಂದ್ರ ನಮ್ಮ ಲೆಫ್ಟ್ ರಿಸ್ಟ್ ಒಳಗ ಇದ್ರೊಳಗೆ ಎಲ್ಲಾರ ಹಾಕೊಂಡ್ರೆ ನಡೀತಲ್ರಿ? ಹಾಕೊಳ್ಳಿ. ಹಾ, ಲೆಫ್ಟ್ ಸೈಡ್ ಮೇಡಮ್. ಶೋಲ್ಡರ್ ಪೇನ್ ಇದೆಯಾ ನಿಮ್ಗೆ? ಲೆಫ್ಟ್ ಸೈಡ್ ಇಲ್ಲ ಶೋಲ್ಡರ್ ಪೇನ್ ಮೇಡಮ್, ಇದೆಯಾ ಸರ್? ವೆರಿಕೋಸ್ ವೇನು ಮತ್ತೆ ಇದು ರೀ, ವೆರಿಕೋಸ್ ವೇನ್. ವೆರಿಕೋಸ್ ವೇನ್ಸ್ಗೆ ಇದು ಅರ್ಶಿನ ಪೇಸ್ಟ್ ಹಚ್ತಿದ್ದೀರಾ? ಹಾಸ್ತೇನ್ರಿ ಮೇಡಮ್. ಹಚ್ಚಿ ಅರ್ಶಿನ ಪೇಸ್ಟ್ 30 ಎಲ್ಲೋ ಮಿನಿಟ್ಸ್ ಅಪ್ಲೈ ಮಾಡ್ಬೇಕು. ಆಮೇಲೆ ಡಾರ್ಕ್ ಬ್ಲೂ ಕಲರ್ ಹ್ಮ್. ಸರ್ಕಲ್ ಆಗ್ತಾ ಹೋಗಿ ಸ್ಕೆಚ್ ಪೆನ್ ಇಂದ. ಅದನ್ನ ಮಾಡ್ತಾ ಇದ್ದೀನಿ ಮೇಡಮ್. ಇದು ಸ್ಕೆಚ್ ಪೆನ್ ಅಲ್ರಿ, ಇದು ಕಲರ್ ಹಾಕ್ತಾ ಇದೀನಿ ಮೇಡಮ್. ಎಲ್ಲೋ ಎಲ್ಲೋ ಬೇಡ. ಕೋಡ್ ಮೊನ್ನೆ ಕೋಡ್ ಹೇಳಿದ್ರಲ್ಲ ಮೇಡಮ್, ಆ ಕೋಡ್ ಹಾಕ್ಬೇಕಾ?
ಹ್ಮ್ ಅದನ್ನು ಹಾಕ್ಬೋದು. ಮತ್ತೆ ಡಾರ್ಕ್ ಬ್ಲೂ ಕಲರ್ ಓಕೆ ಸ್ಕೆಚ್ ಪೆನ್ ಇಂದ ರೌಂಡ್ ಆಗಿ ಮಾರ್ಕ್ ಮಾಡ್ತಾ ಹೋಗಿ. ಮತ್ತೆ ಆದಷ್ಟು ನೀವು ಓಕೆ ವಾಕ್ ಮೇಡಮ್ ಮಾಡ್ಬೇಕು ಚೆನ್ನಾಗಿ. ವಾಕ್ ಮಾಡಿದಾಗ ನಿಮ್ ಲಿವರ್ ಸ್ಟಾಗ್ನೇಷನ್ ಆಗಿರೋದೆಲ್ಲ ಇದು ಆಗ್ತಾ ಹೋಗುತ್ತೆ, ರಿಮೂವ್ ಆಗ್ತಾ ಹೋಗುತ್ತೆ. ಲಿವರ್ಗೆ ನಾವ್ ಓಕೆ ಎಷ್ಟು ಮೇಡಮ್ ಬಾಡಿ ಮೂವ್ಮೆಂಟ್ ಅಲ್ಲಿ ಇಡ್ತೀವೋ ಅಷ್ಟು ಅದು ಲಿವರ್ ಸ್ಟ್ರೆಂತ್ ಇರುತ್ತೆ. ಓಕೆ ಮೇಡಮ್ ಓಕೆ ಹಾ, ಥ್ಯಾಂಕ್ ನೀವಿಲ್ಲಿ ಯು. ಲಿವರ್ ಅಷ್ಟೇ ಸ್ಟ್ರೆಂಥನ್ ಅವು ಆಗೋದಲ್ಲ. ಹಾ, ಹ್ಮ್ ಅವು ಕೋಡ್ಗಳು ಕೊಟ್ಟಿದ್ರಲ್ಲ ಮೇಡಮ್, ಎಲ್ಲವಕ್ಕೊಂದು 3-4 ಇವಕ್ಕ ಹ್ಮ್, ಆ ಕೋಡ್ಗಳನ್ನ ಡೈಲಿ ಹಾಕೋಬೇಕಾ ಅಂತ. ಓಕೆ ಹೌದು ಸರ್, ಡೈಲಿ ಹಾಕೊಳ್ಬೇಕು. ಓಕೆ ಓಕೆ ಥ್ಯಾಂಕ್ ಯು. ಡೈಲಿ ಅದಕ್ಕೆ ಹಾಕೊಳ್ಳಿ. ಅದಕ್ಕೆ ಡೇ ಡೌಟ್ ಇತ್ತು ಟೈಮ್ ಅಲ್ಲಿ ಮೇಡಮ್. ಹಾಕೊಂಡಷ್ಟು ಬೇಗ ರಿಸಲ್ಟ್ ಬರುತ್ತೆ. ಹಾ ಓಕೆ, ನಾವು ಕಲರ್ ಥೆರಪಿ ಸ್ಟೂಡೆಂಟ್ ಮೇಡಮ್. ಮಾಡಿ ಸರ್, ಫಾಲೋ ಮಾಡಿ. ನಿಮ್ ಓಕೆ ಜೊತೆಗಿದ್ದರ್ಗೂ ಥ್ಯಾಂಕ್ ಕೂಡ ಯು. ಕೊಡಿ. ನಿಮ್ ಜೊತೆಗಿದ್ದರ್ಗೂ ನೀವು ಅವೇರ್ನೆಸ್ ಕೊಡಿ. ಓಕೆ ಅವೇರ್ನೆಸ್ ಕೊಟ್ರೆ ಓಕೆ ಮೇಡಮ್. ಅವ್ರಿಗೂ ನಾವೊಂದು ಸೋಷಿಯಲ್ ಸೇವೆ ಮಾಡ್ದಂಗ ಆಗುತ್ತೆ ಹೌದು ಅಲ್ವಾ. ಮೇಡಮ್. ನಾವು ಇದು ಮಾಡಿ, ಮರ್ಮ ಕಲಿತಾ ಇದ್ದೀವಿ ಮೇಡಮ್, ಮರ್ಮ. ಕಲೀರಿ ಸರ್, ಕಲೀರಿ. ಹ್ಮ್ ಒಳ್ಳೇದು. ಮರ್ಮ ಅಂತೂ ಇನ್ನು ಇಮಿಡಿಯೇಟ್ ರಿಸಲ್ಟ್. ಓಕೆ ಥ್ಯಾಂಕ್ ಮಾಡಿ ಯು ಸರ್, ಮೇಡಮ್. ಫಾಲೋ ಮಾಡಿ. ನಿಮ್ ಪಾಪ ಆಟೋ ಓಡಿಸ್ಕೊಂಡ್ಬಿಟ್ಟು ಅಷ್ಟೆಲ್ಲ ಓಕೆ ಥ್ಯಾಂಕ್ ಯು. ಕಲಿತೀರಂದ್ರೆ ಗ್ರೇಟ್ ಸರ್. ಹೌದು ಮೇಡಮ್, ಥ್ಯಾಂಕ್ ಮಾಡಿ. ಯು ಮೇಡಮ್. ನನ್ ಕಡೆಯಿಂದ ಏನೇ ಹೆಲ್ಪ್ ಬೇಕಿದ್ರು ಹೇಳಿ. ನನ್ ಮೆಸೇಜ್ ಹಾಕಿ, ನಾನು ನಿಮ್ ಥೆರಪಿ ಕೊಡ್ತೀನಿ. ಓಕೆ ಮೇಡಮ್ ಓಕೆ. ತುಂಬಾ ಚಾರ್ಜಸ್ ಧನ್ಯವಾದಗಳು ಏನೋ ಮೇಡಮ್. ಚಾರ್ಜಸ್ ಏನೋ ತಗೊಳಲ್ಲ. ನನ್ಗೊಂದು ಪರ್ಸನಲ್ ಆಗಿ ಒಂದು ವಾಟ್ಸಪ್ ಅಲ್ಲಿ ಓಕೆ ಮೆಸೇಜ್ ಹಾಕಿ ನಾನು ಸಿಂಗಲ್ ಪಾಯಿಂಟ್ಸ್ ಎಲ್ಲ ಕೊಡ್ತೀನಿ. ಓಕೆ ಮೇಡಮ್, ತುಂಬಾ ಹ್ಮ್, ಧನ್ಯವಾದಗಳು ಮೇಡಮ್. ಸರಿ ಸರ್, ಥ್ಯಾಂಕ್ ಯು. ಮಾಡಿ ಸರ್. ತುಂಬಾ ಧನ್ಯವಾದಗಳು. ನನ್ಗೆ ನನ್ನ ನಂಬರ್ಗೆ ಮೆಸೇಜ್ ಹಾಕಿ. ಓಕೆ ಓಕೆ ಮೇಡಮ್ ಓಕೆ. ನೀವು ನನ್ಗೆ ಅದರಲ್ಲಿ ಮೆನ್ಷನ್ ಮಾಡಿ. ನೀವು ನನ್ಗೆ ಆನ್ಲೈನ್ ಅಲ್ಲಿ ಹೇಳಿದ್ರಿ ಅಂತ ನಂಗೊಂದು ಮೆನ್ಷನ್ ಮಾಡಿ. ನಾನು ನಿಮ್ಗೆ ಫ್ರೀ ಆಗಿ ಕೊಡ್ತೀನಿ. ಓಕೆ ಮೇಡಮ್ ಓಕೆ ಮೇಡಮ್, ತುಂಬಾ ಧನ್ಯವಾದಗಳು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ. ಪಾರ್ವತಿ ಭಟ್ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹ್ಮ್ 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 ಮೇಡಮ್ ನಮಸ್ತೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ತಿಂತಾರಲ್ಲ ಅಂತ ಹಾ, ನಮಸ್ತೆ ಮೇಡಮ್. ತೊಂಬರ್ತೀನಿ. ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ಹಾ ಮೇಡಮ್, ನನಗೆ ಅಂದ್ರೆ ಶುಗರ್ ನನಗೆ HbA1c 6 ಇದೆ. ಹ್ಮ್ ಆದ್ರೆ ಫಾಸ್ಟಿಂಗ್ ಶುಗರು ನಾರ್ಮಲ್ ಇರುತ್ತೆ, 90, 95, 100 ಒಳಗಡೆನೆ ಇರುತ್ತೆ. ಹ್ಮ್ ಅದಕ್ಕೆ ಏನ್ ಮಾಡ್ಬೇಕು ಅಂತ ಮಾತ್ರೆ ತಗೊಳ್ತಿದ್ದೀರಾ? ಇಲ್ಲ, ಮಾತ್ರೆ ಎಲ್ಲ ಏನಿಲ್ಲ. ಫುಡ್ ಅಲ್ಲೇ ಸ್ವಲ್ಪ ಡಯಟ್ ಎಲ್ಲ ಫಾಲೋ ಮಾಡ್ತೀನಿ ಹಾ ಅಷ್ಟೇ. ಹಾ ಮೇಡಮ್, ಇದು ಅದೇ ಶುಗರ್ ಬಗ್ಗೆ ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದೆ. ಶುಗರ್ ಅಂತ ಅಂದ್ರಲ್ಲಿ ಲಿವರ್, ಸ್ಟಮಕ್, ಸ್ಪ್ಲೀನ್ ಅದ್ರಲ್ಲೆಲ್ಲ ಹ್ಮ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ಸದ್ಯಕ್ ನೀವು ನಮ್ ಬಲಗೈ ಉಂಗುರದ ಬೆರಳು ಲಾಸ್ಟ್ ಜಾಯಿಂಟ್ ಬರುತ್ತೆ ನೋಡಿ, ಇದು ಸ್ಪ್ಲೀನ್ ಜಾಯಿಂಟ್. ಹ್ಮ್ ಇಲ್ಲಿ ಸ್ಕೈ ಹ್ಮ್ ಬ್ಲೂ ಮತ್ತು ಆರೆಂಜ್ ಕಲರ್ ಇಂದ ಸರ್ಕಲ್ ಹಾಕಿ. ಹ್ಮ್ ಸ್ಕೈ ಬ್ಲೂ ಮತ್ತು ಆರೆಂಜ್ ಇಂದ ಸರ್ಕಲ್ ಹಾಕ್ಬೇಕು. ಬಲ್ಗೈ. ತೋರಿಸ್ಕೊಡ್ತೀನಿ. ಹಾ, ಬಲ್ಗೈ. ಹ್ಮ್ ಬಲಗೈ ಉಂಗುರದ ಬೆರಳು ಹ್ಮ್ ಹ್ಮ್ ನೋಡಿ, ಈ ರೀತಿ ಸರ್ಕಲ್ ಬರ್ಬೇಕು ಹೀಗೆ. ಹ್ಮ್ ರೆಕಾರ್ಡಿಂಗ್ ಕೊಡ್ತೀನಿ ಆಮೇಲೆ. ಸರಿ ಸರಿ. ಇವಾಗ ನೋಡ್ಕೊಳ್ಳಿ. ಹ್ಮ್ ನಗರ ಬರ್ತಾನ ನೋಡ್ರಿ. ಇಲ್ಲಿ ನೋಡಿ, ಹಾ ಸರಿ ಈ ಮೇಡಮ್. ರೀತಿ ಹಾಕ್ಬೇಕು, ಕಾಣಿಸ್ತಾ. ರೌಂಡ್ ಆಗಿ ಬರ್ಬೇಕು. ಇಲ್ಲಿ ನಿಮ್ಗೆ ಹ್ಮ್ ಸ್ಪ್ಲೀನ್ ಸ್ಟ್ರೆಂಥನ್ ಆಗುತ್ತೆ. ಹ್ಮ್ ಸರಿನಾ? ಜೊತೆಗೆ ಲಿವರ್ ಕೂಡ ಸ್ಟ್ರೆಂತ್ ಮಾಡ್ಬೇಕು. ಲಿವರ್ ಅಲ್ಲೂ ಕೂಡ ನೀವು ಹ್ಮ್ ಇಲ್ಲಿ ಸ್ಕೈ ಬ್ಲೂ ಮತ್ತೆ ಆರೆಂಜ್ ಹಾಕಿ. ಹ್ಮ್ ಜೊತೆಗೆ ಕಿಡ್ನಿಗೂ ಕೂಡ ಹಾಕಿ, ಆರೆಂಜ್ ಮತ್ತೆ ಸ್ಕೈ ಬ್ಲೂ. ಇಲ್ಲಿ ಹ್ಮ್ 3 ಹ್ಮ್ ಆರ್ಗನ್ಗಳು ಸ್ಟ್ರೆಂತ್ ಆಗುತ್ತೆ. ಜೊತೆಗೆ ಇಲ್ಲಿ ಸ್ಪ್ಲೀನ್ ರಿಫ್ಲೆಕ್ಸ್ ಬರುತ್ತೆ. ಇಲ್ಲಿ ಹ್ಮ್ ನಂಬರ್ 3 ಅಂತ ಬರಿಬೇಕು. ಈ ರೀತಿ ನಂಬರ್ 3. ಓಕೆ. ಹ್ಮ್ ಹ್ಮ್ ಮತ್ತೆ 20 ಸರಿ ಈ ರೀತಿ ಪ್ರೆಸ್ ಕೊಡಿ. ಹ್ಮ್ ಇಲ್ಲಿ ಡೈಲಿ ಮಾಡ್ಬೇಕು. ಲಿವರ್ ರಿಫ್ಲೆಕ್ಸ್ ಬರುತ್ತೆ. ಇಲ್ಲೂ ಈ ರೀತಿ 20 ಸರಿ ಒತ್ತಬೇಕು. ವಾರಕ್ಕೊಮ್ಮೆನಾ ಡೈಲಿ ಮಾಡ್ಬೇಕು? ದಿನ ಮಾಡ್ಬೋದು ಇದನ್ನ. ಇದು ಹ್ಮ್ ಸುಜೋಕೋ ರಿಫ್ಲೆಕ್ಸ್, ಇದನ್ನ ದಿನ ಮಾಡ್ಬೋದು. ಇಲ್ಲಿ 20 ಸರಿ ಹ್ಮ್ ಒತ್ತಬೇಕು, ಇಲ್ಲಿ 20 ಸರಿ ಒತ್ತಬೇಕು. ಇಲ್ಲಿ ಲಿವರ್ನ 20 ಸರಿ ಒತ್ತದಾಗ ಲಿವರ್ ಸ್ಟ್ರೆಂಥನ್ ಆಗುತ್ತೆ. ಸೊ ನಿಮ್ಗೆ ಲೇಸಿನೆಸ್ ಹೋಗುತ್ತೆ. ಆಮೇಲೆ ವಾಕ್ ಎಲ್ಲ ಮಾಡುವಾಗ ನಿಮ್ಗೆ ಸುಸ್ತ್ ಅನ್ಸಲ್ಲ. ಲಿವರ್ ಹೆಂಗ್ ಸ್ಟ್ರೆಂತ್ ಹ್ಮ್ ಆಗುತ್ತಲ್ಲ, ನಿಮ್ಗೆ ಇನ್ನು ವಾಕ್ ಮಾಡ್ಬೇಕು ಅನ್ಸುತ್ತೆ. ಲೇಸಿನೆಸ್ ಎಲ್ಲ ಹೋಗುತ್ತೆ. ಆದಷ್ಟು ಚೆನ್ನಾಗಿ ವಾಕ್ ಮಾಡಿ. ಡೈಲಿ 10,000 ಸ್ಟೆಪ್ಸ್ ವಾಕ್ ಮಾಡ್ಲೇಬೇಕು. ಮತ್ತೆ ಫುಡ್ ಹ್ಮ್ ಅಲ್ಲಿ ಕೆಮಿಕಲ್ ಹಾಕದೇ ಇರೋ ಅಕ್ಕಿ, ರಾಗಿ, ಗೋಧಿ ಉಪಯೋಗಿಸ್ಬೇಕು. ಮತ್ತೆ ಗಾಣದ ಎಣ್ಣೆ ಉಪಯೋಗಿಸಿ. ಸ್ವೀಟ್ಗಳನ್ನ ಅವಾಯ್ಡ್ ಮಾಡಿ. ಹ್ಮ್ ಸರಿನಾ? ಸ್ವೀಟ್ ಮತ್ತೆ ಅವಾಯ್ಡ್ ಹಸಿ ಮಾಡಿ. ತರಕಾರಿಗಳನ್ನ ತಿನ್ಬೇಡಿ, ಬಾಯ್ಲ್ ಮಾಡ್ಬಿಟ್ಟು ತಿನ್ಬೇಕು. ಹ್ಮ್ ಹಾಲು, ಮೊಸರು, ಮಜ್ಜಿಗೆ ಬೇಡ. ಹ್ಮ್ ಎಷ್ಟು ಮತ್ತೆ ವಾಕ್ ಹೇರ್ ಮಾಡ್ತೀರಾ? ಫಾಲ್ ಆಗ್ತದೆ. ಹಾ, ಆಗುತ್ತೆ. ಹೇರ್ ಫಾಲ್. ಹ್ಮ್ ಹೇರ್ ಫಾಲ್ ಆಗುತ್ತೆ. ಇಲ್ಲಿ ಬ್ಲ್ಯಾಕ್ ಹ್ಮ್ ಹಾಕಿ ಸುತ್ತ ಉಗುರಿಗೆ. ಓಕೆ
ಓಕೆ ಓಕೆ. ಹ್ಮ್ ಸರಿ ಆಗುತ್ತೆ. ಹ್ಮ್ ಇಷ್ಟ ಮಾಡಿ ಮೇಡಮ್, ಸರಿ ಆಗುತ್ತೆ. ಒಟ್ಟು ವಾಕ್ ಮಿಸ್ ಮಾಡ್ಬಿಡಿ, ವಾಕ್ ಕರೆಕ್ಟಾಗಿ ಮಾಡಿ. ಮತ್ತೆ ನೈಟ್ ಮೆಂತೆ ಕಾಳು ಒಂದು 15-20 ಮೆಂತೆ ಕಾಳನ್ನ ನೀರಲ್ಲಿ, 1 ಗ್ಲಾಸ್ ನೀರಲ್ಲಿ ನೆನೆಸ್ಬೇಕು. ಬೆಳಿಗ್ಗೆ ಅದ್ರ ಹ್ಮ್ ನೀರ್ ಕುಡಿಬೇಕು, ಮತ್ತೆ ಮೆಂತೆ ಕಾಳನ್ನ ತಿನ್ಬೇಕು. ಸರಿ ಮೇಡಮ್. ಮತ್ತೆ ಥ್ಯಾಂಕ್ ಹಾಗಲಕಾಯಿ ಯು ಪಲ್ಯ ಮೇಡಮ್. ವಾರದಲ್ಲಿ 2 ದಿವಸ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಮೇಡಮ್. ಯು ಮೇಡಮ್. ಥ್ಯಾಂಕ್ ಯು. ಇನ್ನು ಮತ್ತೆ ನನ್ನ ಬ್ರದರ್ ಒಬ್ರು ಧಾರವಾಡದಲ್ಲಿ ಸೈಂಟಿಸ್ಟ್ ಇದ್ದಾರೆ. ಹ್ಮ್ ಅವರಿಗೆ ತುಂಬಾ ಹೆಲ್ತ್ ಇಶ್ಯೂಸ್ ಇದೆ. ಆ ಅವರಿಗೆ ಮೋಷನ್ನೇ ಆಗಲ್ಲ. ಮೋಷನ್ದು ಮೇನ್ ಪ್ರಾಬ್ಲಮ್. ಆಮೇಲೆ ಸ್ಪಾಂಡಿಲೈಟಿಸ್ ಇದೆ. ಹ್ಮ್ ಹ್ಮ್ ಅದೇ ಅವರು ಆಫೀಸಲ್ಲಿ ಇರೋದ್ರಿಂದ ಜಾಯಿನ್ ಆಗಿಲ್ಲ ಅವರು. ನನ್ಗೆ ಕೇಳು ಅಂತ ಹೇಳಿದ್ರು. ಪರ್ಸನಲ್ ಆಗಿ ಥೆರಪಿ ತಗೊಳಕ್ ಹೇಳಿ ಮೇಡಮ್. ಹೌದಾ? ಕ್ಲಿಯರ್ ಆಗುತ್ತೆ, ಸರಿ ಸರಿ. ಇಶ್ಯೂಸ್ ಕ್ಲಿಯರ್ ಆಗುತ್ತೆ. ಹ್ಮ್ ನನಗೆ ವಾಟ್ಸಪ್ ಅಲ್ಲಿ ಹ್ಮ್ ಮೆಸೇಜ್ ಹಾಕ್ಬಿಟ್ಟು ಹ್ಮ್ ನಾಲ್ಗೆ ಫೋಟೋ ಶೇರ್ ಮಾಡಕ್ ಹೇಳಿ, ನಾನು ನೋಡ್ಬಿಟ್ಟು ಥೆರಪಿ ಕೊಡ್ತೀನಿ. ಹ್ಮ್ ಸರಿ ಸರಿ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಮೇಡಮ್, ಥ್ಯಾಂಕ್ ಯು. ರಮಾದೇವಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್. ಮೇಡಮ್ ಹೇಳಿ. ಮೇಡಮ್ ನನಗೆ ಹ್ಮ್ ಬಹಳ ಲವರ್ ಬ್ಯಾಕ್ ಪೇನ್, ಹ್ಮ್ ಆಮೇಲೆ ಯೂರಿನ್ ಬಹಳ ಕಮ್ಮಿ ಬರುತ್ತೆ ಮೇಡಮ್. ಯೂರಿನ್ ಫ್ಲೋ ಕಡಿಮೆ ಇದೆ. ಓಕೆ. ಮತ್ತೆ ಬಾಡಿ ಇಚ್ಚಿಂಗ್ ಇದೆ. ಶುಗರ್ ಇದೆಯಾ? ಇಲ್ಲ. BP ಥೈರಾಯ್ಡ್ ಯಾವ್ದು ಇಲ್ಲ? ಥೈರಾಯ್ಡ್ ಇದೆ, BP ಇಲ್ಲ. ಓಕೆ. ಲೋವರ್ ಬ್ಯಾಕ್ ಪೇನಿಗೆ ಕೊಡ್ತೀನಿ. ಕಿಡ್ನಿ ಮತ್ತು ಯೂರಿನಲ್ ಬ್ಲಾಡರ್ ಎರಡು ಪ್ರಾಬ್ಲಮ್ ಆಗಿರುತ್ತೆ. ಅದು ಕಿಡ್ನಿ ಮತ್ತು ಯುವಿ ಹ್ಮ್. ಪ್ರಾಬ್ಲಮ್ ಆಗಿದೆ ಅಂದ್ರೆ ಅಲ್ಲಿ ಲಿವರ್ ಇಂದ ಎನರ್ಜಿ ಕಿಡ್ನಿಗೆ ಹೋಗ್ತಾ ಇರಲ್ಲ. ಸೊ ಇಲ್ಲಿ ಲಿವರ್ ಸ್ಟ್ರೆಂಥನ್ ಆದ್ರೆ ಕಿಡ್ನಿ ಯೂರಿನ್ ಬ್ಲಡ್ ಕೂಡ ಸ್ಟ್ರೆಂಥನ್ ಆಗುತ್ತೆ. ಇಲ್ಲಿ ನೋಡಿ, ನಮ್ಮ ಎಡಗೈ ಕಿರುಬೆರಳಿಗೆ ಇಲ್ಲಿ ಸ್ಕೈ ಬ್ಲೂ ಕಲರ್ ಹಾಕಿ. ಇದು ವಾಯು ಓಕೆ ತತ್ವ ಇಂಡಿಕೇಟ್ ಮಾಡುತ್ತೆ. ಇಲ್ಲಿ ಸ್ಕೈ ಬ್ಲೂ ಹಾಕಿ, ಇಲ್ಲಿ ನಿಮ್ಗೆ ವಾಯು ತತ್ವ ಕಡಿಮೆ ಆಗುತ್ತೆ. ಸೊ ಇಲ್ಲಿ ಓಕೆ ಸ್ಕೈ ಬ್ಲೂ ಕಲರ್ ಲೈನ್ ಹಾಕಿ. ಹ್ಮ್ ಓಕೆ ಎಡಗೈ ಮಧ್ಯದ ಬೆರಳಿಗೆ ರೆಡ್ ಕಲರ್ ಲೈನ್ ಹಾಕಿ. ಓಕೆ ಡೈರೆಕ್ಷನ್ ಚೇಂಜ್ ಮಾಡುತ್ತೆ. ಸೊ ಇಲ್ಲಿ ಬಲಗೈ ಇದಕ್ಕೆ ಉಂಗುರದ ಬೆರಳಿಗೆ ಆರೆಂಜ್ ಕಲರ್ ಹಾಕಿ. ಓಕೆ ಹೋಲ್ಡಿಂಗ್ ಕಡಿಮೆ ಮಾಡುತ್ತೆ, ಇದು ಸರ್ಕ್ಯುಲೇಷನ್ ಪಾಸ್ ಆಗುತ್ತೆ. ಇಲ್ಲಿ ಪರ್ಪಲ್ ಹಾಕಿ ಕಿರುಬೆರಳಿಗೆ. ಆಕಾಶ ತತ್ವ ಇಂಪ್ರೂವ್ ಆಗುತ್ತೆ ಸರ್ನ. ಇಷ್ಟ ಮಾಡಿ. ಜೊತೆಗೆ ಅದಂದ್ರೆ ಇದು ಓಕೆ ಥೈರಾಯ್ಡ್ ಅಂದ್ರಲ್ಲ, ಥೈರಾಯ್ಡ್ ಇಲ್ಲಿ ಲಂಗ್ಸ್, ಇದು ಥೈರಾಯ್ಡ್ ರಿಫ್ಲೆಕ್ಸ್ ಗೆ ಇಲ್ಲಿ 20 ಸರಿ ಒತ್ತಬೇಕಿದೆ. ಹಾ, ಅದು ಮಾಡ್ತಿದ್ದೇನೆ. ದಿನ ಮಾಡಿ. ಇದು ಕೈಯಿಂದ ಮಾಡೋ ಬದಲು ಒಂದ್ ಪೆನ್, ಜಿಮ್ಮಿ ಅಂತ ಬರುತ್ತೆ, ಅಮೆಝಾನ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಅದೇನೋ ಒಂದು ಹೌದು. 50-100 ರೂಪಾಯಿ ಆಗ್ಬೋದು ಅಷ್ಟೇ. ನೋಡಿ, ಈ ರೀತಿ ಪ್ರೆಸ್ ಕೊಡ್ಬೇಕು ಅದರಿಂದ ಹೀಗೆ. ಓಕೆ ಈ ರೀತಿ ಪ್ರೆಸ್ ಕೊಡಿ. ಈಗ ಇಲ್ಲಿ ನೋಡಿ, ಟೇಬಲ್ ಮೇಲೆ ಹಿಂಗ್ ಓಕೆ ಕೈ ಇಡ್ಬೇಕು. ಟೇಬಲ್ ಮೇಲೆ ಇಟ್ಬಿಟ್ಟು ಈ ರೀತಿ ಪ್ರೆಸ್ ಕೊಡಿ. ಒಂದ್ 5-10 ನಿಮಿಷ ಹಿಂಗ್ ಒತ್ಬೇಕು. ಓಕೆ ಎಲ್ಲಿ ಜಾಸ್ತಿ ಪೇನ್ ಇರುತ್ತೋ ಅಲ್ಲಿ ಚೆನ್ನಾಗಿ ಪ್ರೆಸ್ ಕೊಡಿ, ಕ್ಲಿಯರ್ ಆಗುತ್ತೆ. ಮೇಡಮ್, ಯೂರಿನ್ ಯೂರಿನ್ಗೆ K3 ಪಾಯಿಂಟ್ ಪ್ರೆಸ್ ಮಾಡಿ ಕಾಲಲ್ಲಿ. ಕಿಡ್ನಿ ಸ್ಟ್ರೆಂಥನ್ ಆಗುತ್ತೆ. ಇಲ್ಲಿ K3 ಪಾಯಿಂಟ್ ಬರುತ್ತೆ, ಇಲ್ಲಿ 20 ಸರಿ ಒತ್ತಬೇಕು. ಓಕೆ ಸರಿ, ಇಷ್ಟ ಮಾಡಿ ಮೇಡಮ್, ಕ್ಲಿಯರ್ ಆಗುತ್ತೆ. ಥ್ಯಾಂಕ್ ಮತ್ತೆ ವಾಕ್ ಮಾಡಿ ಚೆನ್ನಾಗಿ. ಯು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ನಯನಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಯನಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ, ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್ ಹೇಳಿ, ವಿಡಿಯೋ ಆನ್ ಮಾಡ್ಕೊಳ್ತೀರಾ? ಮ್ಯಾಮ್. ನಾನು ಹೊರಗಡೆ ಇದ್ದೆ, ಅದರಿಂದ ವಿಡಿಯೋ ಆಫ್ ಮಾಡಿ. ಓಕೆ, ಹಾ ಹೇಳಿ ಮೇಡಮ್, ಪರವಾಗಿಲ್ಲ. ಮ್ಯಾಮ್, ಇದು ರೈಟ್ ಹ್ಯಾಂಡ್ ಶೋಲ್ಡರ್ ಮೇಲೆ ಎತ್ತಕ್ಕಾಗಲ್ಲ ಅಂದ್ರೆ ಲಾರ್ಜ್ ಇಂಟೆಸ್ಟೈನ್ ಕೋಲ್ಡ್ ಅಂತನಾ? ಆ ಲಿವರ್ ಕೂಡ ಕೋಲ್ಡ್ ಆಗಿರುತ್ತೆ. ಲಿವರ್, ಲಾರ್ಜ್ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್ ಎಲ್ಲ ಕೋಲ್ಡ್ ಆಗಿರುತ್ತೆ. ಇವನ್ ಲಂಗ್ಸ್ ಕೂಡ ಕೋಲ್ಡ್ ಆಗಿರುತ್ತೆ. ಎತ್ತಕ್ ಬರ್ತಿಲ್ಲ ಅಂದ್ರೆ ಅಲ್ಲಿ ನೀವು ಲಿವರ್ನ ಸ್ಟ್ರೆಂತ್ ಮಾಡ್ಬೇಕು. ಹಾ, ತುಂಬಾ ಸುಸ್ತಿದೆ ಅಂದ್ರೆ? ಅದೇ ನಿಮ್ಗೆ ಅಲ್ಲಿ ಲಿವರ್ ಅಲ್ಲೆಲ್ಲ ಸ್ಟಾಗ್ನೇಷನ್ ಇದ್ರೆ ನಿಮ್ಗೆ ಲಂಗ್ಸ್ಗೂ ಕೂಡ ಎನರ್ಜಿ ಹೋಗ್ತಾ ಇರಲ್ಲ. ಲಂಗ್ಸ್ನು ಇಶ್ಯೂಸ್ ಆಗಿರುತ್ತೆ. ಆಮೇಲೆ ಹಾರ್ಟ್ ಮತ್ತೆ ಸ್ಮಾಲ್ ಇಂಟೆಸ್ಟೈನ್ಗೂ ಕೂಡ ಅಲ್ಲಿ ಎನರ್ಜಿ ಹೋಗ್ತಾ ಇರಲ್ಲ. ಅಲ್ಲಿ ಆ ಆರ್ಗನ್ ಕೂಡ ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ಇಲ್ಲಿ ನೀವು ಬರೀ ಲಿವರ್ನೇ ಟ್ರೀಟ್ ಮಾಡ್ಬಿಟ್ರೆ ಈಸಿಯಾಗಿ ಎನರ್ಜಿ ಪಾಸ್ ಆಗುತ್ತೆ. ಹಾರ್ಟ್ ಸ್ಮಾಲ್ ಇಂಟೆಸ್ಟೈನ್ಗೂ ಎನರ್ಜಿ ಹೋಗುತ್ತೆ. ಇಲ್ಲಿ ಲಂಗ್ಸ್ ಲಾರ್ಜ್ ಇಂಟೆಸ್ಟೈನ್ ಕೂಡ ಎನರ್ಜಿ ಹೋಗುತ್ತೆ.
ಓಕೆ ಮ್ಯಾಮ್ ಲಿವರ್ನ ಸ್ಟ್ರೆಂಥನ್ ಮಾಡಬೇಕು. ನಿಮ್ಗೆ ಶೋಲ್ಡರ್ ಪೇನ್ಗೆ ಒಂದು ಒಳ್ಳೆ ನಂಬರ್ ಕೊಟ್ಟಿದ್ದೆ ನಾನು, ತುಂಬಾ ಜನ ಫೀಡ್ಬ್ಯಾಕ್ ಕೊಟ್ರು ನನಗದು. ಇಲ್ಲಿ ಯಾವ್ದು ನಾನ್ ನೋಡಿ ಬ್ರಾಕೆಟ್ +1 ಅಂತ ಬರಿಬೇಕು, ಮತ್ತೆ ಬ್ರಾಕೆಟ್ -53 ಅಂತ ಬರಿಬೇಕು. ತುಂಬಾ ಜನ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ಇದು ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ, ಇದನ್ನ ಟ್ರೈ ಮಾಡಿ. ಓಕೆ ಮ್ಯಾಮ್ ಬ್ರಾಕೆಟ್ +1 ಬ್ರಾಕೆಟ್ ಕ್ಲೋಸ್ -53 ಬ್ರಾಕೆಟ್ ಕ್ಲೋಸ್, ಓಕೆ ಓಕೆ ಈ ರೀತಿ ಎರಡು ಕೈಯಲ್ಲೂ ಬರಿಬೇಕು. ಓಕೆ ಜೊತೆಗೆ ಈ ರೀತಿ ಲೆಫ್ಟ್ ಮಸಾಜ್ ಹ್ಯಾಂಡ್ ಕೊಡಿ, ಆದ್ರೆ ಈ ರೀತಿ ಮಸಾಜ್ ಕೊಡ್ಬೇಕು. ಸರಿ ಮ್ಯಾಮ್ ಕಾಲಲ್ಲಿ ಲಿವರ್ 3 ಪಾಯಿಂಟ್ ಪ್ರೆಸ್ ಮಾಡಿ, ಓಕೆ ಮ್ಯಾಮ್ ಓಕೆ ಇಲ್ಲಿ ಬರುತ್ತೆ. ಪ್ರೆಸ್ ಮಾಡಿ, ಸರಿ ಹೋಗುತ್ತೆ. ಆಮೇಲೆ ಎಡಗೈ ಕಿರುಬೆರಳು ಲಾಸ್ಟ್ ಜಾಯಿಂಟ್ ಅಲ್ಲಿ ಮೆಂತೆ ಸ್ಟ್ರಿಪ್ ಹಾಕಿ. ಓಕೆ ದಿನ ರಾತ್ರಿ ಹಾಕ್ಬೇಕು, ಬೆಳಿಗ್ಗೆ ತೆಗೆದು ಬಿಡ್ಬೇಕು. ನಿಮ್ಗೆ ಇಲ್ಲಿ ಲಿವರ್ ಸ್ಟ್ರೆಂಥನ್ ಆಗುತ್ತೆ, ಹಾರ್ಟ್ ಸ್ಟ್ರೆಂತ್ ಆಗುತ್ತೆ, ಜೊತೆ ಲಂಗ್ಸ್ ಲಾರ್ಜ್ ಇಂಟೆಸ್ಟೈನ್ ಕೂಡ ಸ್ಟ್ರೆಂತ್ ಆಗುತ್ತೆ. ಸರಿ ಮ್ಯಾಮ್ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಶ್ರೀ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ, ನಮಸ್ತೆ ಮೇಡಮ್. ಮೇಡಮ್ ಹೇಳಿ. ಇದು ನಾವು ಸ್ವಲ್ಪ ಮಲ್ಕೊಂಡ ತಕ್ಷಣ ಎದ್ದೇಳ್ಬೇಕಂದ್ರೆ ಕಾಲು ಪೇನ್ ಬರುತ್ತೆ ಮ್ಯಾಮ್, ನಡೆಯಕ್ ಬರುತ್ತಿಲ್ಲ, ಪಾದ ಪೇನ್ ಬರುತ್ತೆ, ಆಮೇಲೆ ಸುಸ್ತಾಗತ್ತೆ, ಆಮೇಲೆ ಏನ್ ಮಾಡಕ್ಕೂ ಮನ್ಸೇ ಬರಲ್ಲ ಮ್ಯಾಮ್. ಹಾ, ವಾಕ್ ಎಲ್ಲ ಹೋಗಲ್ಲ ನೀವು? ವಾಕ್ ಇಲ್ಲ ಮ್ಯಾಮ್. ಹ್ಮ್ ಆಮೇಲೆ exercise ಬೇಗ ಆದ್ರೆ ಒನ್ ಡೇ ಅಷ್ಟೇ ಆಗಲ್ಲ. ಹಿಂಬಡಿ ನೋವು ಬರುತ್ತಾ? ಹಿಂಡಿ ನೋವು, ಫುಲ್ ಪಾದ ಫುಲ್ ಪೇನ್ ಮ್ಯಾಮ್. ಒಟ್ಟು ಈಗ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡ್ರೆ ಅಂದ್ರೆ ನಡೆಯಕ್ಕೆ ಬರಲ್ಲ. ಅದೇ, ಇಲ್ಲಿ ಫಸ್ಟ್ ಲಿವರ್ ನ ಸ್ಟ್ರೆಂತ್ ಮಾಡಿದ್ರೆ ನಿಮ್ ಪಾದ ನೋವು ಎಲ್ಲ ಬರ್ತಾ ಇದೆ ಅಂದ್ರೆ ಕಿಡ್ನಿ ಯೂರಿನರಿ ಬ್ಲಡರ್ ಫಂಕ್ಷನಿಂಗ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ಲಿವರ್ದು ಇಶ್ಯೂಸ್ ಆಗಿರುತ್ತೆ. ನೀವು ಲಿವರ್ ನ ಸ್ಟ್ರೆಂತ್ ಮಾಡಿದ್ರೆ ಅಲ್ಲಿ ಆಟೋಮೆಟಿಕ್ ಆಗಿ ಕಿಡ್ನಿ ಮತ್ತು ಯುಬಿ ಕೂಡ ಸ್ಟ್ರೆಂತ್ ಆಗುತ್ತೆ. ನೀವು ಇಲ್ಲಿ ಲಿವರ್ ರಿಫ್ಲೆಕ್ಸ್ ನ ಪ್ರೆಸ್ ಕೊಡಿ 20 ಸರಿ. ನೀವು ಇಲ್ಲಿ ಯಾಕೆ ಲಿವರ್ ಸ್ಟ್ರೆಂತ್ ಆಗ್ಬೇಕಂದ್ರೆ, ನೀವು ಲಿವರ್ ಸ್ಟ್ರೆಂತ್ ಮಾಡಿದ್ರೆ ವಾಕಿಂಗ್ ಶುರು ಮಾಡ್ತೀರಾ. ನೀವು ವಾಕ್ ಶುರು ಮಾಡಿದ್ರೆ ದೇಹದಲ್ಲಿ ಚಲನೆ ಕ್ರಿಯೇಟ್ ಆಗುತ್ತೆ. ಲಿವರ್ ಸ್ಟ್ರೆಂತ್ ಆದ್ರೆ ಅಲ್ಲಿ ಕಿಡ್ನಿ ಯೂರಿನರಿ ಬ್ಲಡರ್ ಕೂಡ ಸ್ಟ್ರೆಂತ್ ಆಗುತ್ತೆ. ನೀವು ಇಲ್ಲಿ 20 ಸರಿ ಒತ್ತಬೇಕು, ಇಲ್ಲಿ ಲಿವರ್ ಸ್ಟ್ರೆಂತ್ ಆಗುತ್ತೆ. ಜೊತೆಗೆ ಇಲ್ಲಿ ನೀವು ಸ್ಕೈ ಬ್ಲೂ ಮತ್ತೆ ಮಧ್ಯದ ಬೆರಳು, ಎಡಗೈ ಮಧ್ಯದ ಬೆರಳು ಮತ್ತೆ ಉಂಗುರದ ಬೆರಳು ಫಸ್ಟ್ ಜಾಯಿಂಟ್ ಗೆ ಸ್ಕೈ ಬ್ಲೂ ಹಾಕಿ. ಆಗ್ತಾ ಇದೆ, ಇದೆಲ್ಲ ಆಗ್ತಾ ಇದ್ದೇನೆ. ಕ್ಲಿಯರ್ ಆಗುತ್ತೆ. ಎರಡು ದಿನ ಸ್ಕೈ ಬ್ಲೂ ಹಾಕಿ, 2 ದಿನ ಆರೆಂಜ್ ಹಾಕಿ. ಇಲ್ಲ ಸಿಂಗಲ್ ಪಾಯಿಂಟ್ ಏನಾರ ಎಲ್ಲ ಇದು ಲಿವರ್ ಇದನ್ನ ಹಾಕಂದ್ರೆ ಮ್ಯಾಮ್, ಮ್ಯಾಗ್ನೆಟ್. TM ಸ್ಟೂಡೆಂಟಾ? ಮ್ಯಾಮ್ TM ಸ್ಟೂಡೆಂಟ್ ಮ್ಯಾಮ್. ಓಕೆ, ನಂಗೆ ಪರ್ಸನಲ್ ಆಗಿ ಮೆಸೇಜ್ ಹಾಕಿ ಮೇಡಮ್, ಹೇಳ್ತೀನಿ. ಅದು ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ. ಅದೇ ಮೆಸೇಜ್ ಹಾಕಿ, ಪರ್ಸನಲ್ ಆಗಿ ಮೆಸೇಜ್ ಹಾಕಿ. ಇಲ್ಲಿ ಓಪನ್ ಆಗಿ ಹೇಳಕ್ ಆಗಲ್ಲ ಸಿಂಗಲ್ ಪಾಯಿಂಟ್ಗಳು, ಯಾಕಂದ್ರೆ ಅದು ಬೇರೆ ಟ್ರೈ ಮಾಡಬಾರ್ದು. ಯಾಕಂದ್ರೆ ನೀವು ನನಗೆ ಪರ್ಸನಲ್ ಮೆಸೇಜ್ ಹಾಕಿದಾಗ ನಿಮ್ಗೆ ಒಂದಿಷ್ಟು ಕ್ವಶನ್ಸ್ ಗಳು ಇರುತ್ತೆ, ಕೇಳ್ಬಿಟ್ಟು ನಾನು ಸಿಂಗಲ್ ಪಾಯಿಂಟ್ ಸಜೆಸ್ಟ್ ಮಾಡ್ತೀನಿ. ಸರಿ ಮೇಡಮ್, ಥ್ಯಾಂಕ್ ಯು. ರಾಜೇಶ್ವರಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್, ಪಾದ ಎಲ್ಲ ಡ್ರೈನೆಸ್ ಆಗಿದೆ, ಅದಕ್ಕೆ ಏನ್ ಮಾಡ್ಬೇಕು ಮೇಡಮ್? ಹಾ, ಫುಲ್ ಒಂಥರ ಸುಕ್ಕ ತರ ಆಗೋಗಿದೆ. ಹೀಟ್ ಇದೆಯಾ ಮೇಡಮ್? ಹಾ, ಹೀಟ್ ಇದೆ ಸ್ವಲ್ಪ, ಅದಕ್ಕೆ ಎಲ್ಲ ಗ್ರೀನ್ ಹಾಕೊಳ್ತಾ ಇದ್ದೀನಿ, ಸ್ಟಮಕ್ಗೆ, ಸ್ಪ್ಲೀನ್ಗೆ, ಗ್ಯಾಸ್ ಮತ್ತೆ ಪಾಸ್ ಆಗುತ್ತಾ? ಪಾದಕ್ಕೆ. ಇಲ್ಲ, ನನ್ ಗ್ಯಾಸ್ ಇಂದ ಏನ್ ಪ್ರಾಬ್ಲಮ್ ಇಲ್ಲ. ತೇಗ್ ಬರುತ್ತಾ? ಇಲ್ಲ. ಓಕೆ, ಬೇರೆ ಇಶ್ಯೂಸ್ ಏನಿದೆ? ಮತ್ತೆ BP ಏನಾರು ಇದೆಯಾ? BP, ಥೈರಾಯ್ಡ್ ಅವೆಲ್ಲ ಮಾಮೂಲಿ ಇದೆ. ಅದೇ BP ಎಲ್ಲ ಇದೆ ಅಂತಂದ್ರೆ ಹೀಟ್ ಇಂದನೇ ಬಂದಿರುತ್ತೆ. ಸೊ ಥೆರಪಿ ತಗೊಂಡ್ರೆ ಒಳ್ಳೇದು. ಬಟ್ ನೋಡಿ, ಇಲ್ಲಿ ನಂಬರ್ 4 ಡಾರ್ಕ್ ಗ್ರೀನ್ ಹಾಕಿ. ಓಕೆ, ಅದೇ ಸ್ಟಮಕ್ ಗ್ರೀನ್ ರಿಫ್ಲೆಕ್ಸ್ ಹಾಕೊಂಡಿದ್ದೆ. ನಂಬರ್ 4 ಸ್ಟಮಕ್ ಡಾರ್ಕ್ ಗ್ರೀನ್ ಗ್ರೀನ್ ಸ್ಟಮಕ್ ಹಾಕ್ಬೇಕು. ಓಕೆ, ಇಲ್ಲಿ ಸ್ಟಮಕ್ ರಿಫ್ಲೆಕ್ಸ್ ಗೆ ನಂಬರ್ 4 ಡಾರ್ಕ್ ಗ್ರೀನ್ ಹಾಕಿ. ಓಕೆ. ಡೈಲಿ 4 ಅವರ್ಸ್ ಹಾಕ್ಬೇಕು. ಕಲರ್ಸ್. ಜೊತೆಗೆ ಇಲ್ಲಿ LU7 ಅಂತ ಪಾಯಿಂಟ್ ಬರುತ್ತೆ, ಅದು ಒತ್ತಿ 20 ಸರಿ ಪ್ರೆಸ್ ಕೊಡಿ. ಓಕೆ,
ಡ್ರೈನೆಸ್ ಹ್ಮ್ ಕಡಿಮೆ ಆಗುತ್ತೆ. ಅಂದ್ರೆ ಲಂಗ್ಸ್ ಅಲ್ಲಿ ಮಾಯಿಶ್ಚರ್ ಆದ್ರೆ ನಿಮ್ಗೆ ಡ್ರೈನೆಸ್ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ. ದಿನ ಒಂದು ತುಂಬಾ ಗ್ಲಾಸ್ ನೀರ್ ಬಾಯಾರಿಕೆ ಮಜ್ಜಿಗೆ ಆಗತ್ತೆ, ತಗೋಬೇಕು. ತುಂಬಾ ಬಾಯಾರಿಕೆ ಆಗತ್ತೆ, ನೀರು ಕುಡಿತಾನೆ ಇರ್ತೀನಿ. ಲಂಗ್ಸ್ ಡ್ರೈ ಆಗ್ತಾ ಇರುತ್ತಲ್ಲ ಮೇಡಮ್, ಎಕ್ಸೆಸ್ ಹೀಟ್ ಇಂದ ಓಕೆ. ನಿಮ್ಗೆ ಲಂಗ್ಸ್, ಹಾ, ಲಾರ್ಜ್ ಇಂಟೆಸ್ಟೈನ್ ಹೀಟ್ ಆಗಿರುತ್ತೆ, ಜೊತೆಗೆ ಸ್ಟಮಕ್, ಸ್ಪ್ಲೀನ್ ಹೀಟ್ ಆಗಿರುತ್ತೆ. ನಿಮ್ಗೆ ಮೋಷನ್ ಕೂಡ ಪ್ರಾಬ್ಲಮ್ ಇರುತ್ತೆ, ಮೋಷನ್ ಕ್ಲಿಯರ್ ಆಗ್ತಾ ಇರಲ್ಲ. ಹೌದು 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 ಹೌದು, ಮೋಷನ್ ಸರಿగా ಹೋಗ್ತಾ ಇಲ್ಲ. ಹಾ, ನಿಮ್ಗೆ ಒಂದಕ್ಕೊಂದು ಆರ್ಗನ್ಗಳಲ್ಲಿ ಎಕ್ಸೆಸ್ ಹೀಟ್ ಆಗ್ತಾ ಹೋಗಿರುತ್ತೆ. ಈಗ ಅಲ್ಲಿ ಹೌದು ಲಿವರ್ ಹೀಟ್ ಆಗಿರುತ್ತೆ, BP ಬಂದಿದೆ, ಲಂಗ್ಸ್ ಹೀಟ್ ಆಗಿರುತ್ತೆ, ಎಲ್ಲ ಕಡೆ ಡ್ರೈನೆಸ್, ಇಚ್ಚಿಂಗ್ ಆಗೋದು, ಕಣ್ಣು ಉರಿ ಬರೋದು. ಆಮೇಲೆ ಲಂಗ್ಸ್ ಹೀಟ್ ಆದ್ರೆ ಜೊತೆಗೆ ಲಾರ್ಜ್ ಇಂಟೆಸ್ಟೈನ್ ಹೀಟ್ ಆಗುತ್ತೆ, ಅಲ್ಲಿ ಮೋಷನ್ ಹಾರ್ಡ್ ಆಗ್ತಾ ಇರುತ್ತೆ. ಜೊತೆಗೆ ಸ್ಟಮಕ್, ಸ್ಪ್ಲೀನ್ ಹೀಟ್ ಆಗುತ್ತೆ. ಸ್ಟಮಕ್, ಸ್ಪ್ಲೀನ್ ಹೀಟ್ ಆದಾಗ ನಾವ್ ಏನೇ ಫುಡ್ ತಗೊಂಡ್ರು ಅದು ಬ್ಲಡ್ ಕನ್ವರ್ಟ್ ಆಗಲ್ಲ. ಪದೇ ಪದೇ ಹಸು ಆಗ್ತಿರುತ್ತೆ, ಎಕ್ಸೆಸ್ ಹಸು ಆಗ್ತಿರುತ್ತೆ. ಅಲ್ಲಿ ಸ್ಪ್ಲೀನ್ ಹೀಟ್ ಆದ್ರೆ ಹಿಮೋಗ್ಲೋಬಿನ್ ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಸೊ ನೋಡಿ, ಇಷ್ಟೊಂದು ಇಶ್ಯೂಸ್ ಕ್ರಿಯೇಟ್. ಈಗ ಎಲ್ಲೋ ಒಂದ್ ಕಡೆ ಅದೇ. ಬರೀ ನೀವ್ ಹೇಳಿರೋದು ಜಸ್ಟ್ ಸ್ಕಿನ್ ಹೊಡೆದಿದೆ ಅಂದ್ರೆ ಅಷ್ಟೇ, ಬಟ್ ನೋಡಿ ಎಷ್ಟು ಆರ್ಗನ್ಗಳಲ್ಲಿ ತೊಂದರೆ ಆಗಿರುತ್ತೆ. ಅಲ್ಲ ಅಂದ್ರೆ ಹೊಡ್ದಿರೋದು ಅಂದ್ರೆ ಮೇಲ್ಗಡೆ ಸ್ಕಿನ್, ಪಾದದಲ್ಲಿ ಮೇಲ್ಗಡೆ. ಜಸ್ಟ್ ಟುಡೇ ಇವತ್ತು ಅಬ್ಸರ್ವ್ ಮಾಡಿದ್ವಿ, ಒಂಥರ ನೀರೆಲ್ಲ ಹೀರ್ಕೊಂಡ್ಮೇಲೆ ಡ್ರೈ ಆಗುತ್ತಲ್ಲ, ಒಣಗ್ತಾ ಆ ತರ ಹೋಗುತ್ತೆ, ಡ್ರೈ ಒಣಗ್ತಾ. ಈಗ ಆಗಿದೆ. ಭೂಮಿ ಹೆಂಗೆ ಬಿರುಕು ಬಿಟ್ಕೊಳತ್ತೋ ಹಾ ಹಾ, ಆ ತರ ಆ ರೀತಿ ಆಗಿದೆ. ಒಣಗ್ತಾ ಹೋಗುತ್ತೆ. ನೋಡಿ, ಭೂಮಿ ಬಿರುಕ್ ಬಿಟ್ರೆ ನಿಮ್ಗೆ ಒಂದೇ ಮಳೆಗೆ ಅದು ಮಾಯಿಶ್ಚರ್ ಆಗುತ್ತಾ? ಇಲ್ಲ ತಾನೆ. ಹ್ಮ್ ಅಟ್ಲೀಸ್ಟ್ ನಿಮ್ಗೆ 1 ಮಂತ್ ಮಳೆ ಬೇಕು. 1 ಮಂತ್ ಮಳೆ ಬಂದಾಗ ಭೂಮಿ ಹದ ಆಗ್ತಾ ಹೋಗುತ್ತೆ, ಮಾಯಿಶ್ಚರ್ ಆಗ್ತಾ ಹೋಗುತ್ತೆ. ಸೊ ಆ ರೀತಿ ನಾವ್ ಏನ್ ಹೌದು ಮಾಡ್ತೀವಿ ಅಂದ್ರೆ, ಪರ್ಸನಲ್ ಆಗಿ ಥೆರಪಿ ಯಾಕೆ ತಗೋ ಅಂತ ಹೇಳ್ತೀವಿ ಅಂದ್ರೆ ಇದೇ ಉದ್ದೇಶಕ್ಕೋಸ್ಕರ. ನಿಮ್ಗಲ್ಲಿ ಪರ್ಸನಲ್ ಆಗಿ ಥೆರಪಿ ತಗೊಂಡಾಗ ಬರೀ ನಿಮ್ಗೆ ಸ್ಕಿನ್ ಒಣಗಿರೋದಷ್ಟೇ ಕಡಿಮೆ ಆಗಲ್ಲ. ಸ್ಕಿನ್ ಒಡೆದಿದೆ ಅಂದ್ರೆ ಲಂಗ್ಸ್, ಲಾರ್ಜ್ ಇಂಟೆಸ್ಟೈನ್ ಡ್ರೈ ಆಗಿರುತ್ತೆ. ನಿಮ್ಗಲ್ಲಿ ಹ್ಮ್ ಲಂಗ್ಸ್ ಎಲ್ಲ ಡ್ರೈ ಆಗ್ತಾ ಹೋದ್ರೆ ವೀಸಿಂಗ್, ಅಸ್ತಮಾ ಶುರು ಆಗುತ್ತೆ, BP ಜಾಸ್ತಿ ಆಗ್ತಾ ಇಲ್ಲ, ಹೋಗುತ್ತೆ. ಅದೆಲ್ಲ ವಾಸಿ ಆಗ್ಬಿಟ್ಟಿದೆ ಮೇಡಮ್. ಮುಂಚೆ ಹ್ಮ್ ಅದೆಲ್ಲ ವಾಸಿ ಆಗ್ಬಿಟ್ಟಿದೆ ನನ್ಗೆ. ಹ್ಮ್ ಗ್ಯಾಸ್ಟ್ರಿಕ್ ಇತ್ತು ಅದೆಲ್ಲ. ಅಂದ್ರೆ ನಾನ್ 10th ಸ್ಟೂಡೆಂಟ್, ಹ್ಮ್ ಅಂದ್ರೆ ಮುಗ್ದಿದೆ. ಬಟ್ ಹ್ಮ್ ನಾನೇ ಕ್ಯೂರ್ ಮಾಡ್ಕೊತಾ ಇದ್ದೀನಿ. ಇದು ಯಾಕೋ ಸಡನ್ ಆಗಿ ಡ್ರೈ ಆಗಿದೆ ಅನ್ಸ್ತು. ಹ್ಮ್ ಅದಕ್ಕೆ ಕೇಳೋಣ ಅಂತ ಮಾಡಿದೆ. ಇಲ್ಲಿ ST36 ಪ್ರೆಸ್ ಮಾಡಿ ಮೇಡಮ್, ಸ್ಟಮಕ್ ಕೋಲ್ಡ್ ಆಗುತ್ತೆ. ಹೌದಾ? ಓಕೆ. ಹಾ, ST36 ಒಂದ್ ಕಾಲಲ್ಲಿ 20 ಸರಿ, ಇನ್ನೊಂದ್ ಕಾಲಲ್ಲಿ 20 ಸರಿ ಪ್ರೆಸ್ ಮಾಡಿ, ವಾರದಲ್ಲಿ 2 ದಿವಸ. ಆಮೇಲೆ ಇಲ್ಲಿ ಓಕೆ. LU7 ಹೇಳಿದೀನಿ, ಇದನ್ನ ವಾರದಲ್ಲಿ 2 ದಿನ ಪ್ರೆಸ್ ಮಾಡಿ. ಆಮೇಲೆ ನಂಬರ್ 4 ಡಾರ್ಕ್ ಗ್ರೀನ್ ಹಾಕಿ. ಓಕೆ. ಇದು 3 ಮಾಡಿ ಆರ್ಗನ್ಗಳೆಲ್ಲ ಮಾಯಿಶ್ಚರ್ ಆಗುತ್ತೆ. ಸೊ ಒಂದೊಂದೇ ಪ್ರಾಬ್ಲಮ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಮತ್ತೆ ಮಸಾಲಾ ಫುಡ್, ಸ್ಪೈಸಿ ಫುಡ್ ನ ಅವಾಯ್ಡ್ ಮಾಡಿ. ಓಕೆ. ಸರಿ ಮೇಡಮ್, ಇಷ್ಟ ಮಾಡಿ. ಓಕೆ, ಥ್ಯಾಂಕ್ ಯು. ಮತ್ತೆ ಇದು ಹುಳಿ ಪದಾರ್ಥಗಳನ್ನ ಅವಾಯ್ಡ್ ಮಾಡ್ಬೇಕು. ನಿಂಬೆಹಣ್ಣು, ಹುಣಸೆಹಣ್ಣು ಹುಳಿ ತಗೊಳ್ಬಾರ್ದು. ಓಕೆ. ಕರ್ಬೂಜದ ಹಣ್ಣು ವಾರದಲ್ಲಿ 2 ದಿವಸ, ಮೋಸಂಬಿ ಜ್ಯೂಸ್ ವಾರದಲ್ಲಿ 2 ದಿವಸ. ನಿಂಬೆಹಣ್ಣು ಜ್ಯೂಸ್ ಕುಡಿಯಕ್ ಹೇಳಿದ್ರಿ ನೀವೇ ನನ್ಗೆ. ಅಂದ್ರೆ ನನಗೆ ಮಲ್ಟಿಪಲ್, ನಿಮ್ಗೆ ಇದೆಲ್ಲ ಗೊತ್ತಿರಲ್ವಲ್ಲ. ನಿಂಬೆಹಣ್ಣು ಅಲ್ಲ, ಕುಡಿದ್ರೆ ಹೀಟ್ ನಾನು ಆಗುತ್ತೆ. ನಿಮ್ ಹತ್ರ ತಗೊಂಡಿದ್ದೆ ನಾನು, ಅವಾಗ ಹೇಳಿದ್ರಿ. ಅವಾಗ ಇಶ್ಯೂಸ್ ಬೇರೆ ಇತ್ತು ಅನ್ಸುತ್ತೆ, ಅದ್ ನೋಡ್ಬಿಟ್ಟು ಹೇಳಿ ಅದೇ ಅಂತ. 2 ಹನಿ ನಿಂಬೆಹಣ್ಣು ಅಂತ ಹೇಳಿದ್ರಿ. ಹಾ, ಇಲ್ಲ ಇಲ್ಲ, ಡೈಲಿ ಏನ್ ತಗೊಳಲ್ಲ. ಓಕೆ. ಸ್ಟಾಪ್ ಇವಾಗ ಮಾಡ್ಬಿಟ್ಟು ಬಿಡ್ತೀನಿ. ಮೋಸಂಬಿ ಮತ್ತೆ ಕರ್ಬೂಜದ ಹಣ್ಣಿನ ಜ್ಯೂಸ್ ತಗೊಳ್ಳಿ. ಓಕೆ. ಸರಿ, ಓಕೆ ಮೇಡಮ್. ಓಕೆ. ಲಲಿತಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ವಿಡಿಯೋ ಆನ್ ಮಾಡ್ಕೊಳ್ತೀರಾ? ಮೇಡಮ್ ನಾನು ಹೊರಗಡೆ ಇದ್ದೀನಿ, ಪಾರ್ಲರ್ ಅಲ್ಲಿ. ಹಾ ಸರಿ ಮೇಡಮ್, ಹೇಳಿ. ಹಾ ಮೇಡಮ್ ನಮಸ್ತೆ. ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ, ಹಾ ಚೆನ್ನಾಗಿ ಬರ್ತಿದೆ ಮೇಡಮ್. ನೀವು ಇದಕ್ಕೆ ಸೊಲ್ಯೂಷನ್ ಹೇಳ್ತಿರಲ್ಲ, ತುಂಬಾ ಹ್ಮ್ ಚೆನ್ನಾಗಿ ಹೇಳ್ತೀರಾ ಮೇಡಮ್. ಚಿಕ್ಕ ಥ್ಯಾಂಕ್ ಯು ಮೇಡಮ್. ಮಕ್ಳಿಗೆ ಹೇಳ್ದಂಗೆ ಹೇಳ್ತೀರಾ. ಅರ್ಥ ಅದು ಆಗುತ್ತಲ್ವಾ? ಎಲ್ಲರಿಗೂ ಅರ್ಥ ಆಗುತ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಮೇಡಮ್ ಏನಂದ್ರೆ ಎಲ್ಲಾನೇ ಹೇಳ್ತೀರಾ, ಈ ಹೆಣ್ಮಕ್ಳಿಗಾಗ್ಲಿ, ಈಗ ರಿಂಕಲ್ಸ್ ಏಜ್ಗಿಂತ ಮುಂಚೆನೆ ಬರ್ತಾ ಇರುತ್ತಲ್ಲ ನೋಡಿ, ಫೋರ್ಡ್ ಎಲ್ಲ ಹಾ ಹಣೆ ಮೇಲೆ ರಿಂಕಲ್ಸ್ ಎಲ್ಲ, ಅದಕ್ಕೊಂದ್ ಸ್ವಲ್ಪ ಏನಾದ್ರು ಒಂದು ವಿಡಿಯೋ ಮಾಡಿ ಹಾಕಿ ಮೇಡಮ್. ಮಾಡ್ತೀನಿ ಮೇಡಮ್, ಖಂಡಿತ ಮಾಡ್ತೀನಿ. ಯಾಕೆಂದ್ರೆ ಎಲ್ಲಾರ್ಗು ಸ್ವಲ್ಪ ಸ್ಟ್ರೆಸ್ ಇರುತ್ತಾ, ಏಜ್ ಚಿಕ್ಕದಿರುತ್ತೆ, ಮಕ್ಳುಗಳಿಗೆ ಆಗ್ಲಿ 23 ಇಯರ್ಸ್ಗೆ ಬಂದ್ಬಿಟ್ಟಿರುತ್ತೆ ರಿಂಕಲ್ಸ್ ಎಲ್ಲ ಮೇಲೆ. ಹೌದೌದು, ಮೇನ್ ಫುಡ್ ಇಶ್ಯೂಸ್ ಮೇಡಮ್. ಫುಡ್ ಚೆನ್ನಾಗಿ ತಗೊಳ್ಬೇಕು. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಕ್ಲಾಸಸ್ ಇದ್ದಾಗ ಒಂದ್ ಸ್ವಲ್ಪ ಹೇಳ್ಕೊಡಿ ಮೇಡಮ್. ಅದೇನು ಏನಕ್ಕೆ ಬರುತ್ತೆ ಅಂತ ಹೇಳಿ ಮೇಡಮ್, ಗೊತ್ತಾಗುತ್ತೆ ಹಾ, ಸ್ವಲ್ಪ. ಖಂಡಿತ ಮೇಡಮ್, ಹೇಳ್ತೀನಿ. ಮೇಡಮ್ ನನ್ಗೆ ಇದು ಒಂದ್ ಸ್ವಲ್ಪ ವೇಟ್ ಲಾಸ್ ಆಗಿದ್ದೀನಿ. ಈಗ ಒಂದ್ ಸ್ವಲ್ಪ ಸರ್ಜರಿ ಆಯ್ತು, ಒಂದ್ ಸಿಸ್ಟ್ ಇತ್ತು ಹ್ಮ್ ಓರಿಸ್ ಅಲ್ಲಿ. ಅದಾದ್ಮೇಲೆ ನಾನು ಸ್ವಲ್ಪ ವೇಟ್ ಲಾಸ್ ಆದೆ. ಮತ್ತೆ ಯಾವಾಗ ಒಂದ್ ಸ್ವಲ್ಪ ಡಯಟ್ ಅಂತ ಏನೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಫುಡ್ ತಿಂತಾ ಇರಲಿಲ್ಲ, ಬರೀ ತರಕಾರಿ, ಜ್ಯೂಸ್ ಅದು ಇದು ತಿಂತಾ ಇದ್ದೆ, ಕುಡಿತಾ ಇದ್ದೆ.
ಹಾ ಹಂಗಾಗಿ weight loss ಆಗ್ಬಿಟ್ಟೆ. ಈಗ ಕೆನ್ನೆ ಎಲ್ಲ ಒಳಕ್ ಹೋಗ್ಬಿಟ್ಟಿದೆ, ಅದ್ ದಪ್ಪ ಆಗಕ್ಕೂ ಆಗ್ತಾ ಇಲ್ಲ, ಏನ್ ತಿಂದ್ರು ದಪ್ಪ ಆಗ್ತಾ ಇಲ್ಲ, ಹಂಗಾಗ್ಬಿಟ್ಟಿದೆ ಈಗ. ಎಷ್ಟಿದ್ದೀರ ವೇಟ್? ವೇಟ್ 49 ಇದೀನಿ. ಓಹ್, ಕಡಿಮೆ ಆಯ್ತು. ಏಜ್ ಎಷ್ಟು ತಮ್ದು? ನಾನೀಗ 36. ವೇಟ್ ತುಂಬಾ ಕಡಿಮೆ ಆಗಿದೆ. ಯೆಲ್ಲೋ ಕಲರ್ ಸ್ಕೆಚ್ ಇಂದ ನಂಬರ್ 5 ಅಂತ ಬರ್ಕೊಳ್ಳಿ ಮೇಡಮ್. ಬರ್ಕಂತೀನಿ ಮೇಡಮ್, ನೀವ್ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ, ಹೊಸ ಸರ್ದು ನೋಡ್ತಿರ್ತೀನಿ, ಆಡ್ಕೊಂತಿರ್ತೀನಿ, ಆದ್ರೂ ಅದು ನಂಗೆ ವೇಟ್ 1 ಗ್ರಾಮ್ ವೇಟ್ ಜಾಸ್ತಿ ಆಗ್ತಿಲ್ಲ. ಹಾಗಾದ್ರೆ ಪರ್ಸನಲ್ ಆಗಿ ಥೆರಪಿ ತಗೊಳ್ಳಿ, 1 ಮಂತ್ ಅಲ್ಲಿ 3 kg ವೇಟ್ ಜಾಸ್ತಿ ಆಗುತ್ತೆ. ತಗೋತೀನಿ ಮೇಡಮ್, ಅದಕ್ಕೆ ಹಂಗ ಅನ್ಕೊಂಡೆ ಪರ್ಸನಲ್ ತಗೊಳ್ಳೋಣ ನಿಮ್ದು ಅಂತ. ತಗೊಳ್ಳಿ, ಬರುತ್ತೆ. ನಿಮ್ಗೆ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಎಕ್ಸಸ್ ಹೀಟ್ ಆಗಿರುತ್ತೆ ನಿಮ್ಗೆ. ಯಾಕಂದ್ರೆ ನೀವು ಫುಡ್ ಬಿಟ್ಬಿಟ್ಟು ಬರೀ ಜ್ಯೂಸ್ ಅದೆಲ್ಲ ಕುಡಿತಾ ಇದ್ದಾಗ ನಮ್ಗಲ್ಲಿ ಸ್ಟಮಕ್ ಸ್ಪ್ಲೀನ್ ಹೀಟ್ ಆಗಿರುತ್ತೆ, ಲಂಗ್ಸ್ ಲಾರ್ಜ್ ಇಂಟೆಸ್ಟೈನ್ ಎಲ್ಲ ಹೀಟ್ ಆಗಿರುತ್ತೆ. ಸೊ ನಾನು ನಿಮ್ಗೆ ಪರ್ಸನಲ್ ಆಗಿ ಥೆರಪಿ ತಗೊಂಡಾಗ ಎಲ್ಲ ಆರ್ಗನ್ಗಳಲ್ಲಿ ಕೋಲ್ಡ್ನೆಸ್ ರೇಸ್ ಮಾಡಿದ್ರೆ ನಿಮ್ಗೆ ವೇಟ್ ಆಟೋಮೆಟಿಕ್ ಆಗಿ ರೇಸ್ ಆಗುತ್ತೆ. ಇಲ್ಲ 1 ಮೇಡಮ್, ಮಂತ್ ಅಲ್ಲಿ 3 kg ಅಂತೂ ವೇಟ್ ಜಾಸ್ತಿ ಆಗಿ ಆಗುತ್ತೆ. ನೀವ್ ಹೇಳಿದ್ರಲ್ಲ ಟಂಗ್ ನೋಡ್ಕೊಂತ ಇರ್ಬೇಕು ಅಂತ, ನನ್ಗೆ ಹೌದು. ಬೆಳಗ್ಗೆ ನೋಡ್ಕೊಂತಾನು ಇರ್ತೀನಿ. ನಂಗೆ ಲಿವರ್ ಅಲ್ಲಿ ಕೆಳಗಡೆ ಸೈಡ್ ಅಲ್ಲಿ ಇದಿದೆ, ಪರ್ಪಲ್ ಇದೆ, ಇನ್ನೆಲ್ಲ ಕೋಲ್ಡ್ ಫುಲ್ ಇದೆ. ಓಕೆ, ಅದೇ ಒಂದೊಂದು ಆರ್ಗನ್ ಹೀಟ್ ಇದ್ರೆ ಒಂದೊಂದು ಆರ್ಗನ್ ಕೋಲ್ಡ್ ಇರುತ್ತೆ. ಸೊ ನೀವು ನನಗೆ ಬ್ರಷ್ ಮಾಡೋಕ್ಕಿಂತ ಮುಂಚೆ ಕಳಿಸಿ, ನೋಡ್ಬಿಟ್ಟು ನಿಮ್ಗೆ ಥೆರಪಿ ಕೊಡ್ತೀನಿ. ಆಗುತ್ತೆ ಮೇಡಮ್, ಸರಿ ಹೋಗುತ್ತೆ. ಇಲ್ಲಾಂದ್ರೆ ಇದೇ ಬಿಡ್ತಾ ಹೋಗ್ಬಿಟ್ರೆ ಏನಾಗುತ್ತೆ ಅಂದ್ರೆ ಸ್ಪ್ಲೀನ್ ಎಕ್ಸಸ್ ಹೀಟ್ ಆದ್ರೂ ನಿಮ್ಗೆ ಲಿವರ್ ಮತ್ತೆ ಸ್ಪ್ಲೀನ್ ಹೀಟ್ ಆದ್ರೂ ಕೂಡ ಅಲ್ಲಿ ಬ್ಲಡ್ ಸುಡ್ತಾ ಹೋಗುತ್ತೆ. ಈಗ ಲಿವರ್ ಅಲ್ಲೇನೆ ಬ್ಲಡ್ ಸ್ಟೋರೇಜ್ ಆಗೋದು. 1 ಕಾಲ್ ಲೀಟರ್ ಬ್ಲಡ್ ಇರುತ್ತೆ ಲಿವರ್ ಅಲ್ಲಿ. ಸೊ ಲಿವರ್ ಹೀಟ್ ಆದ್ರೆ ಬ್ಲಡ್ ಎಲ್ಲ ಸುಡ್ತಾ ಹೋಗುತ್ತೆ. ಸೊ ಅಲ್ಲಿ ನಿಮ್ಗೆ ಲಿವರ್ನು ಕೋಲ್ಡ್ನೆಸ್ ಮಾಡ್ಬೇಕು, ಸ್ಟಮಕ್ ಸ್ಪ್ಲೀನ್ ಕೂಡ ಕೋಲ್ಡ್ ಮಾಡ್ಬೇಕು, ಸರಿ ಹೋಗುತ್ತೆ, ವೇಟ್ ಇನ್ಕ್ರೀಸ್ ಆಗುತ್ತೆ. ಮೇಡಮ್, ನಮಗೆ ಮೆಸೇಜ್ ಹಾಕ್ತೀನಿ ಮೇಡಮ್, ಫೋನ್ ನಂಬರ್ ಬರ್ಕೊಂಡಿದ್ದೀನಿ, ಇವತ್ತು ಹೇಳಿದ್ರಲ್ಲ ಮೇಡಮ್ ಅವ್ರಿಗೆ. ಹಾ ಮೇಡಮ್, ಮೆಸೇಜ್ ಹಾಕಿ. ಹಾ, ಸರಿ ಮೇಡಮ್, ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸರಸ್ವತಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರಸ್ವತಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ನಮಸ್ತೆ ಮೇಡಮ್. ಮೇಡಮ್ ಹೇಳಿ, ಹೇಗಿದ್ದೀರಾ? ಫೀಡ್ಬ್ಯಾಕ್ ಮೇಡಮ್, ನಾನು ಫೀಡ್ಬ್ಯಾಕ್ ಹೇಗಿದ್ದೀರಾ ಮೇಡಮ್? ಹೇಳ್ಬೇಕಂತ. ಮೇಡಮ್ ಹೇಳಿ. ಆರಾಮಿದ್ದೀನಿ. ಕಿಡ್ನಿದು ಇದು ಸ್ಕೈ ಬ್ಲೂ ಹಾಕಂತ ಹೇಳಿದ್ರಿ ಮೇಡಮ್, ನೋವು ಬಾಳ ಐತಲ್ಲ, ಹಾ ಹಾ ಹಾಕೊಂಡಿನ್ರಿ. ಮತ್ತೆ ಚೇಂಜ್ ಮಾಡಂತ ಹೇಳಿದ್ರಿ. ಹ್ಮ್ ಮತ್ತೆ ಇದಾಕಂತ ಹೇಳ್ರಿ, ಮತ್ತೆ ಬ್ಲಾಕ್ ಹಾಕಂತ ಹೇಳ್ರಿ, ಪಿಂಕ್ ಹಾಕಂತ ಹೇಳಿರಿ, ಹ್ಮ್ ಮತ್ತೆ ಒಂದು ಹೇಳಿದ್ರಿ. ಈ ಹ್ಮ್ ರೀತಿ ಮಾಡೀನ್ರಿ, ನೋವು ಕಟ್ಟಿ. ನೋವು ಕಡಿಮೆ ಆಯ್ತಾ? ಓಹ್, ಗುಡ್ ಮೇಡಮ್, ಒಳ್ಳೇದು. ನೀವ್ ಹೇಳಿದ್ದೆಲ್ಲ ಫಾಲೋ ಮಾಡ್ತೀರಾ ಮೇಡಮ್, ಖುಷಿ ಆಗುತ್ತೆ. ಅದಕ್ಕೋಸ್ಕರ ನೀವು ಎವ್ರಿ ವೀಕ್ ನನಗೆ ಫೀಡ್ಬ್ಯಾಕ್ ಹೇಳ್ತಿರ್ತೀರ, ಕೇಳಿದ್ರೆ ಖುಷಿ ಆಗುತ್ತೆ. ಹೇಳಿದ್ನ ಫಾಲೋ ಮಾಡಿದಾಗ ನಮ್ಗೆ ನೀವು ರಿಸಲ್ಟ್ ಕೊಟ್ಟಾಗ ಹೆಚ್ಚು ಖುಷಿ ಆಗುತ್ತೆ. ಹೌದ್ರಿ ಮೇಡಮ್, ಬಾಳ ದಿನ ನೋವು ಇತ್ರಿ ಮೇಡಮ್, ಸಣ್ಣ ದಿನಾಲು ಹಂಗೆ ಇತ್ತು. ನೀವು ಹ್ಮ್ ದಿನಾ ಚೇಂಜ್ ಮಾಡಿ 2 ದಿವ್ಸಕ್ಕೊಂದ್ಸಲ ಚೇಂಜ್ ಮಾಡಿನಲ್ರಿ, ಆರಾಮಾಗೈತ್ರಿ. ನೋವು ಕಡಿಮೆ ಆಗಿದಲ್ವಾ ಇವಾಗ? ಕಡಿಮೆ ಆಗೈತ್ರಿ ಮೇಡಮ್, ಇಲ್ಲಿ ನೋವೇ ಮಸಾಜ್ ಇಲ್ಲ. ಕೊಡಿ, ಹಾಗೆ ಸ್ಟೋನ್ ಹೊರಗ್ ಬರುತ್ತೆ, ಇಲ್ಲಿ ಮಸಾಜ್ ಕೊಡಿ. ನೀವ್ ಹೇಳಿರಲ್ರಿ, ಹಂಗೆ ಮಾಡ್ತೀನಿ ನಾನು, ಹೆಂಗ ಮಾಡ್ತೀನಿ. ಹಾ, ಸ್ಟೋನ್ ಎರಡು ಹೊರಗಡೆ ಕೈ ಬಂದ್ಬಿಡುತ್ತೆ ನಿಮ್ಗೆ. ಹಾ. ಅಂದ್ರೆ ಇಲ್ಲಿ ನೋಡಿ, ಇವಾಗ ಸ್ಕೈ ಬ್ಲೂ ಹಾಕಿದಾಗ ನಿಮ್ಗೆ ಪೇನ್ ಕಡಿಮೆ ಆಗಿದೆ ಅಂದ್ರೆ ಕಿಡ್ನಿ ಸ್ಟೋನ್ ಆಗಿರೋದು ನಿಮ್ಗೆ ಕೋಲ್ಡ್ನೆಸ್ ಇಂದ. ಹಾ ಇವಾಗೆಲ್ಲ ಏನ್ ಹೌದ್ರಿ ಹೇಳ್ತಾರೆ, ಮೇಡಮ್. ಕಿಡ್ನಿ ಸ್ಟೋನ್ ಆಗಿದೆ ಅಂದ್ರೆ ಕಿಡ್ನಿ ಹೀಟ್ ಆಗಿದೆ ಅಂತ ಹೇಳ್ಬಿಡ್ತೀವಿ ಬ್ಲೈಂಡ್ ಆಗಿ. ಬಟ್ ನೋಡಿ, ನಿಮ್ ಸಿಂಪ್ಟಮ್ ಲೆಫ್ಟ್ ಸೈಡ್ ಪೇನ್ ಬರ್ತಾ ಇದೆ ಅಂದಾಗ ನಾನು ಅಲ್ಲಿ ಕಲರ್ ಚೇಂಜ್ ಮಾಡಿದೆ. ಸೊ ಸ್ಕೈ ಬ್ಲೂ ಹಾಕಿದಾಗ ನಿಮ್ಗೆ ಪೇನ್ ಕಡಿಮೆ ಆಗಿದೆ ಅಂದ್ರೆ ನಿಮ್ಗೆ ಅಲ್ಲಿ ಕಿಡ್ನಿ ಕೋಲ್ಡ್ನೆಸ್ ಇಂದ ಸ್ಟೋನ್ ಬಂದಿರೋದು. ಸೊ ನೀವು ಇಲ್ಲಿ ಸ್ವಲ್ಪ ಈ ರೀತಿ ಇದು ಕೊಡಿ, ಹೀಗೆ ಮಸಾಜ್ ಕೊಡಿ. ಮಸಾಜ್. ಆಮೇಲೆ ಇದು ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ತಿನ್ಬೇಕು. ನುಗ್ಗೆ ಸೊಪ್ಪು, ನುಗ್ಗೆಕಾಯಿ, ಆಮೇಲೆ ನುಗ್ಗೆ ಬೀಜ ಬರುತ್ತೆ, ನೀವು ಅಮೆಝಾನ್ ಚೆಕ್ ಮಾಡಿ ಹೌದ್ರಿ. ಸಿಗುತ್ತೆ. ನುಗ್ಗೆ ಬೀಜ ದಿನಾ ಒಂದೊಂದು ಬೀಜನ ತಿನ್ಬೇಕು. ಮತ್ತೆ ಹುರುಳಿಕಾಳು ಪಲ್ಯ ಹಾ ಉಪಯೋಗಿಸಿ. ಮಾಡ್ತೀನ್ರಿ ಮೇಡಮ್. ಮಾಡಿ ಒಟ್ಟ ಮೇಡಮ್, ಸ್ಕೈ ಒಳ್ಳೇದಾಗ್ಲಿ. ಹಾ, ಬ್ಲೂಗೆ ಆರಾಮಾಯ್ತ್ರಿ. ಥ್ಯಾಂಕ್ ಯು ಮೇಡಮ್. ಹಾ ಫೀಡ್ಬ್ಯಾಕ್ ಹೇಳಿದಕ್ಕೆ ತಮಗೆ ಧನ್ಯವಾದಗಳು ಮೇಡಮ್, ಥ್ಯಾಂಕ್ ಯು. ಇಲ್ಲಿಗೆ ಕ್ಲಾಸ್ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಶುಕ್ರವಾರ 11:30 ಕ್ಲಾಸ್ ಇರುತ್ತೆ. ಜಾಯ್ನ್ ಆಗಿದ್ದಕ್ಕೆ ಎಲ್ರಿಗೂ ಧನ್ಯವಾದ, ಥ್ಯಾಂಕ್ ಯು.